ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಜೂನ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ದಶಮಿ ತಿಥಿ, ಹಸ್ತಾ ನಕ್ಷತ್ರ, ಸಿದ್ಧಿಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ಮೋಸ ಮಾಡುವವರು ಯಾವಾಗಲೂ ಮುಗ್ಧರನ್ನೇ ಹುಡುಕುತ್ತಾರೆ. ಮುಗ್ಧರು ಯಾವಾಗಲೂ ಮೋಸ ಮಾಡುವವರನ್ನೇ ನಂಬುತ್ತಾರೆ. ಇದು ನಾನು ಹೇಳಿದ್ದಲ್ಲ, ಕೃಷ್ಣಯ್ಯ ಹೇಳಿದ್ದು, ನನ್ನ ಭಗವಂತ ಹೇಳಿದ್ದು. ತುಂಬಾ ಜನ ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಮಾತಾಡ್ತಿರ್ತೇನೆ. ಅವ್ರ ಜೊತೆಲಿ ನಿಮ್ಮ ಜೊತೆಲಿ ಹೆಜ್ಜೆ ಹಾಕಿದ್ದೇನೆ ಮಕ್ಕಳ. ಈ ಅನುಭವ ಕಲಿಸಿದೆ ಅಲ್ವಾ. ಎಷ್ಟು ಮಂದಿ ಇದು ಯಾಕೆ ನಮಗೆ ಹೀಗೆ ಗುರುಗಳೇ, ನಮ್ಗೆ ಈ ಥರ ಆಗೋಯ್ತು. ನಾನು ಅದಕ್ಕೆ ಹೇಳ್ತಿರ್ತೇನೆ, ಕಲಿಯುಗಕ್ಕೆ ಯುಗಕ್ಕೆ ತಕ್ಕಂತೆ ಧರ್ಮ ಪಾಲನ ಇರಬೇಕು. ಧರ್ಮ ಅನ್ನೋದು ಆಯಾಯ ಜಾಗಕ್ಕೆ, ಆಯಾಯ ಸನ್ನಿವೇಶಕ್ಕೆ, ಆಯಾಯ ಸಂದರ್ಭಕ್ಕೆ, ಆಯಾಯ ಸಮಯಕ್ಕೆ ಬದಲಾಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಧರ್ಮ ಬದಲಾಗಲ್ಲ ಅಂತಾರೆ. ಇಲ್ಲ, ಧರ್ಮ ಬದಲಾಗುತ್ತೆ. ಧರ್ಮ ಬದಲಾಗುತ್ತದೆ. ಆಯಾಯ ಯುಗಮಾನಕ್ಕೆ ತಕ್ಕಂತ ಧರ್ಮ. ನೋಡಿ, ದ್ವಾಪರ ಯುಗದಲ್ಲಿ ಒಂದು ಧರ್ಮ ಇತ್ತು. ಏನ್ ಗೊತ್ತಾ? ತಮ್ಮನಿಗೆ ಮಕ್ಕಳಿಲ್ಲ, ತಮ್ಮ ಇಲ್ಲ, ಇಲ್ಲ ಅಣ್ಣ ಇಲ್ಲ, ಅತ್ತಿಗೆ ಇದ್ದಾರೆ. ಮಕ್ಕಳಿಲ್ಲ ಅಂದ್ರೆ ತಮ್ಮ ಇಲ್ಲ ಅಣ್ಣ, ನಾದನಿಗೆ ಗರ್ಭದಾನ ಮಾಡಬಹುದಿತ್ತು. ಅದನ್ನ ದೇವ್ರ ನ್ಯಾಯ ಅಂತ ಹೇಳ್ತಾರೆ. ಆ ಕಾಲಕ್ಕೆ ದ್ವಾಪರ ಯುಗದಲ್ಲಿ ಮಾಡಬಹುದಿತ್ತು, ಇತ್ತು. ಪಾಂಡವರು ಹೇಗೆ ಹುಟ್ಟಿದ್ರು? ಬೇಡ, ಧೃತರಾಷ್ಟ್ರ, ಪಾಂಡು ಮಹಾರಾಜ, ವಿದುರ, ಈ ಮೂವರು ಹೇಗೆ ಹುಟ್ಟಿದ್ರು? ವ್ಯಾಸರಿಂದ ಹುಟ್ಟಿದ್ರು. ವೇದವ್ಯಾಸರಿಂದ. ವೇದವ್ಯಾಸರು ಯಾರು? ಅವ್ರಿಗೊಂದು ರೀತಿಯಲ್ಲಿ ದೊಡ್ಡಪ್ಪ ಆಗ್ಬೇಕು. ಅವ್ರಿಗಪ್ಪ ಇಲ್ಲ, ತೀರ್ಕೊಂಡಿದ್ದಾನೆ. ಅಂಬಿಕಾ, ಅಂಬಾಲಿಕಾ, ಆ ಮನೆಯ ಸೊಸೆಯಂದ್ರು ಸತ್ಯವತಿ ದೇವಿಗೆ ಗಾಬರಿ, ಮಕ್ಕಳಿಲ್ಲ ಈ ವಂಶಕ್ಕೆ, ಏನ್ ಮಾಡೋದು ಅಂತೇಳಿ ತಾನು ಕನ್ಯೆಯಾಗಿದ್ದಾಗ ಪರಾಶರ ಮಹರ್ಷಿಗಳಿಂದ ಅಲ್ಲೊಂದು ತಪಸ್ಸು ರೀತಿ, ಅಲ್ಲೊಂದು ವರದ ರೀತಿ ವೇದವ್ಯಾಸರು ಹುಟ್ಟಿದ್ದಾರೆ. ಕನ್ಯಾಗರ್ಭದಲ್ಲಿದ್ದಾಗ ನೀನ್ ನೆನೆಸ್ಕೊಂಬ, ನಾನು ಬಂದು ನಿನ್ ಕಷ್ಟ ಕಾಲಕ್ಕೆ ನೀನ್ ಕೇಳಿದ್ದನ್ನು ಕೊಡ್ತೇನೆ ಅಂತ. ಆಕೆ ನೆನೆಸ್ಕೊಂಡು ಅವರ ಮುಖೇನ ನೀನು ಅಣ್ಣನಾಗ್ತೀಯಪ್ಪ, ಒಂದ ನೀನೇ ಪಟ್ಟಕ್ಕೆ ಕೂತ್ಕೊ. ಅಯ್ಯೋಯ್ಯೋ, ನಾನು ಸರ್ವಸಂಗ ಪರಿತ್ಯಾಗಿ, ನನಗೆ ಬೇಡ, ಹಾಗಾದರೆ ಗರ್ಭದಾನ ಮಾಡು ನನ್ನ ಸೊಸೆಯರಿಗೆ. ಅವರ ಮುಖೇನ ವ್ಯಾಸರ ಪುತ್ರರು ಧೃತರಾಷ್ಟ್ರ, ನೆನಪಿಟ್ಕೊಳ್ಳಿ. ನೋಡಿ, ಅಷ್ಟು ದೊಡ್ಡ ಪ್ರಣವಾತ್ಮಿಕ ಶಕ್ತಿ, ವಿಷ್ಣುವಿನ ಇನ್ನೊಂದು ರೂಪ ವ್ಯಾಸರು ಅಂತ ಹೇಳ್ತೇವೆ. ಆದರೂ ಅವರಂಶದಿಂದ ಹುಟ್ಟಿದ ಧೃತರಾಷ್ಟ್ರ ಮಹಾವೃಕ್ಷವಾಗಿ ಬಿಟ್ಟ. ವಿಷವೃಕ್ಷ, ವಟವೃಕ್ಷ, ದೊಡ್ಡ ಆಲದ ಮರ. ಪಾಂಡು ಮಹಾರಾಜ ನ್ಯಾಯಯುತವಾದಿ, ವಿದುರ ಧರ್ಮಯುತವಾದಿ. ಅಲ್ಲಿತ್ತು ದೇವರ ನ್ಯಾಯ ಅನ್ನತಕ್ಕಂಥದ್ದು. ಒಂದೊಂದು ಯುಗಕ್ಕೆ. ಅದೇ ಕಲಿಯುಗಕ್ಕೆ ಆ ಥರ ಇದೆಯಾ? ಖಂಡಿತ ಇಲ್ಲ. ಆಗಿನ ಕಾಲದಲ್ಲಿ 10 ಮದುವೆಗಳನ್ನು ಮಾಡ್ಕೋಬಹುದಿತ್ತು. ನಮ್ಮ ಕಲಿಯುಗಕ್ಕಿಲ್ಲ. ಒಂದು ಮದುವೆ, ಒಂದು ಬದುಕು, ಒಂದು ಕುಟುಂಬ, ಒಂದು ಜೀವನ. ಅತ್ತಿಗೆ ಅನ್ನತಕ್ಕಂಥದ್ದು ಮಾತೃ ಸಮಾನ, ನಾದಿನಿ ಅನ್ನತಕ್ಕಂಥದ್ದು ಪುತ್ರಿ ಸಮಾನ ನಮಗೆ ಕಲಿಯುಗಕ್ಕೆ ಕೊಟ್ಟಿರೋದು. ನನ್ನ ತಮ್ಮನ ಹೆಂಡತಿ ನನ್ನ ಮಗಳೇ, ದೊಡ್ಡ ಮಗಳು ಆಕೆ, ಆ ತಾಯಿ ಜೀವ. ನನ್ನ ಮಗಳಿಗೆ ಮಾಡೋಕ್ ಮೊದಲು ಆಕೆಗೆ ಮಾಡಬೇಕು. ಮಗಳ ರೀತಿ ಮಗಳಿಗಿಂತಲೂ ಹೆಚ್ಚಾಗಿ ನಾನು ಕಾಪಾಡಬೇಕು. ನನ್ನ ತಮ್ಮ ನನಗೆ ದೊಡ್ಡ ಮಗ. ಇದು ಕಲಿಯುಗದ ಧರ್ಮ. ನೋಡಿ, ಕಲಿಯುಗ ಬರ್ತಿದ್ದ ಹಾಗೆ ಧರ್ಮ ಬದಲಾಗಿ ಬಿಡ್ತು.
ಅಣ್ಣನಿಗೆ ತಮ್ಮ ಮಗನಾಗಿ ಬಿಟ್ಟ. ಮಿತ್ರ ತ್ರೇತಾಯುಗದಲ್ಲಿ ತಮ್ಮ ಬಂದು ಪಿತೃ ಸಮಾನ. ಅದನ್ನ ರಾಮರೇ ಹೇಳ್ತಾರೆ. ನನ್ನ ತಂದೆಯೇ ಇದ್ದಿದ್ರೆ ನನ್ನನ್ನು ಹೇಗೆ ಕಾಪಾಡ್ತಿದ್ರೋ, ನೀನು ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡಿದ್ದೀಯಪ್ಪ, ನೀನು ಪಿತೃ ಸಮಾನ ಅಂತ ಹೇಳ್ತಾರೆ. ತಂದೆಗೆ ರೀತಿಯಲ್ಲಿ ಲಕ್ಷ್ಮಣರನ್ನ ಅಷ್ಟು ಗೌರವಯುತವಾಗಿ ಪ್ರೀತಿಸ್ತಿರ್ತಾರೆ ನನ್ನ ರಾಮಚಂದ್ರ ಪ್ರಭು. ನೋಡಿ, ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮ ಬದಲಾಗುತ್ತದೆ. ಸಮಯ, ಸಂದರ್ಭ, ಸ್ಥಳ ಅನ್ನತಕ್ಕಂಥದ್ದು. ಕಲಿಯುಗದಲ್ಲಿ ಅದಿಲ್ಲ. ನಮ್ಮ ಕಲಿಯುಗದಲ್ಲಿ ಇನ್ನೂ ಒಂದಿತ್ತು, ಹಿರಿಯರ ನ್ಯಾಯ ಅನ್ನತಕ್ಕಂಥದ್ದು. ಅಣ್ಣಯ್ಯನಿಗೆ ನ್ಯಾಯ ಅಂತ ಏನಾದ್ರೂ ಒಂದು ಜಮೀನು ಆಸ್ತಿ ಅನ್ನೋದಿದ್ರೆ ಹಿಂದೆ ಅಣ್ಣಯ್ಯನಿಗೆ ಮೊದಲು ಒಂದು ಪಾಲು ಕೊಟ್ಬಿಡೋರು, ಹಂಚೋಕ್ ಮೊದಲೇ. ಆಮೇಲೆ ಉಳಿದಿದ್ರಲ್ಲಿ ಹಂಚೋರು ಎಲ್ಲರಿಗೂ ಸಮನಾಗಿ ಅಣ್ಣನಿಗೆ ಮತ್ತೆ. ಯಾಕಂದ್ರೆ ಅಣ್ಣಯ್ಯ ಅನ್ನೋನು ಯಜಮಾನ, ದೊಡ್ಡಣ್ಣ, ಅವನು ತಂದೆ ಸಮಾನ. ನಿಂತ್ಕೋಬೇಕು ಮನೆಯಲ್ಲಿರೋ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರಿಗೂ ಅವನು ನ್ಯಾಯ ಕೊಡಿಸ್ಬೇಕು, ಕಾಪಾಡಬೇಕು, ನೋಡ್ಕೋತಾನೆ ಅವನು. ತನ್ನ ಸುಖ ಅಲ್ಲ, ತನ್ನವರ ಸುಖವೇ ಅವನ ಸುಖ. ಏನೋ ನಾನು ಪುಣ್ಯ, ನನ್ನ ಪುಣ್ಯ, ನನ್ನ ತಂದೆ ತಾಯಿ ಅಂತ ಸಂಸ್ಕಾರ ಕಲಿಸಿದ್ದಾರೆ. ನನಗೆ ನನ್ನ ಮನೆಯವರೆಲ್ಲರೂ ಮಕ್ಕಳೇ. ಮೊನ್ನೆ ಕೂಡ ನನ್ನ ಸೋದರರ ಜೊತೆ ಕುಳಿತು ಈ ಆಸ್ತಿ ತಗಾದೆ ಇನ್ನೊಂದುಗಳಿದ್ದಾವೆ ತಂದೆದು, ಹಿರಿಯರತ್ತ ಕುಳಿತು ಹೇಳಿದೆ ನನ್ನ ಅಣ್ಣ ತಮ್ಮಂದರಿಗೆ, ನೋಡ್ರಪ್ಪ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದ್ರುಗಳು ನಮ್ಮ ಅಪ್ಪಂದ್ರುಗಳು ಕಿತ್ತಾಡ್ಕೊಬಿಟ್ಟಿದ್ದಾರೆ, ನಮಗ್ ಬೇಡ ಕಣ್ರು. ನಿಮ್ ಕೈ ಮುಗಿದು ಹೇಳ್ತೇನೆ, ಯಾವ ಕೆಟ್ಟದ್ದು ನನ್ಗೆ ಹೇಳಬೇಡಿ, ಏನೂ ಬೇಡ. ಒಂದು ಚಿಕ್ಕಪ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾರ್ಯಕ್ಕೆ ಬಂದಿಲ್ಲ, ನಮಗ್ ಬೇಜಾರು ಇಲ್ಲ. ನನಗೂ ಗೊತ್ತಿಲ್ಲ. ನನ್ನ ತಮ್ಮನಾಗ ಕೇಳಿದೆ, ಯಾಕೋ ಇಲ್ಲೇ ಇದಾರಲ್ವಾ, ಯಾಕೆ ಬರ್ಲಿಲ್ಲ ಅಂತ. ಇಲ್ಲಣ್ಣ, ನಿನಗ್ ಗೊತ್ತಿಲ್ವಾ, ಅಪ್ಪಾಜಿ ಇರೋವಾಗಲೇ ಈ ಥರದೊಂದು ಭಿನ್ನಾಭಿಪ್ರಾಯಗಳಾಗ್ಬಿಟ್ಟಿತ್ತು ಅಂತ. ಅರೆ ಭಗವಂತ, ಸಾವಿನಲ್ಲಿಯೂ ಕೂಡ ದ್ವೇಷವ ಇದೆ, ಈ ಲೋಕವಿರುವುದೇ ಹೀಗೆ. ಅದನ್ನೇ ನನ್ನ ಸೋದರರ ಜೊತೆ ಕುಳಿತುಕೊಂಡು ನಾನು ಹೇಳ್ದೆ, ಬೇಡ ಕಣ್ರಪ್ಪ, ನಿಮ್ಗೆ ಏನ್ ಬೇಕೋ ತಗೊಳ್ರ, ನಾನು ಬಂದ್ ಸೈನ್ ಆಗ್ತೆ. ನಮ್ಮ ತಂದೆ ನಮಗೆ ಅದು ಕಲಿಸಿಲ್ಲ, ನಮಗೆ ಹಿರಿಯಣ್ಣ ನ್ಯಾಯ ಅಂತ ಕಲಿಸಿದ್ದಾನೆ. ನಾನಿದ್ದೇನೆ, ನಿಮ್ಗೆ ಏನ್ ಬೇಕೋ ತೃಪ್ತಿಯಾಗಿ ತಗೊಳ್ಳಿ, ಅವರ ಆಶೀರ್ವಾದ ನನಗಿದೆ ಸಾಕು, ಅವ್ರು ಕೊಟ್ಟಿರೋ ಈ ಭಿಕ್ಷೆ, ಈ ದೇಹ ಇದೆ ಸಾಕು, ಈ ಆತ್ಮಸಾಕ್ಷಿ ಇದೆ ಸಾಕು, ನನಗೇನು ಬೇಡ. ತಂದೆ ಇರೋವಾಗಲೇ ಹೇಳಿದೆ, ಹಂಚ್ಬಿಡು ಅಯ್ಯ, ನನಗೇನು ಬೇಡ, ನಿಮ್ಮ ಆಶೀರ್ವಾದ ಇದ್ರು ನಾನು ಎಲ್ಲೋದ್ರೂ ಬದುಕೋತೇನೆ, ಎಲ್ಲಿದ್ರು ನಾನು ನನ್ನ ಧರ್ಮಪತ್ನಿ ಮಕ್ಕಳು ಬದುಕಿಕೊಳ್ಳುತ್ತೇವೆ. ಧರ್ಮವೇ ನಮ್ಮನ್ನ ಕಾಪಾಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾವು ಚೆನ್ನಾಗಿದ್ದೇವೆ, ನಾನು ಈಗಲೂ ಚೆನ್ನಾಗಿದ್ದೇನೆ. ಅವ್ರಿಗೆ ಧರ್ಮ ಗೊತ್ತಿಲ್ಲ, ಅವ್ರ ನ್ಯಾಯದಲ್ಲಿ ಹುಡುಕಾಡ್ದಲ್ಲಿ ಒದ್ದಾಡ್ತಿದ್ದಾರೆ. ನನಗದು ಬೇಡ, ನಾನು ಚೆನ್ನಾಗಿದ್ದೇನೆ ಮಕ್ಕಳೇ. ನನಗೆ ನಿಮ್ಮ ಸಾಂಗತ್ಯ ಸಿಕ್ಕಿದೆ. ಮೊನ್ನೆ ನೀವು ನಂಬೋಲ್ಲ, ಯಾರಿಗೂ ಗೊತ್ತಿಲ್ಲ, ಒಬ್ರು ಫೋನ್ ಮಾಡ್ತಾರೆ, ಗುರುಗಳೇ, ಯಾವಾಗಲೂ ನಮ್ಮ ತೋಟದಲ್ಲಿ ವರ್ಷಕ್ಕೊಮ್ಮೆ ಒಂದು 15-20 ಲಕ್ಷದ ಮೇಲೆ ಬೆಳೆ ಬರ್ತಿರ್ಲಿಲ್ಲ, ಹಣ್ಣುಗಳು. ನಿಮ್ಮ ಹತ್ರ ಬಂದಿದ್ವಿ, ಏನೋ ಚಿಕ್ಕುಗಳು, ಪೀಕಲಾಟಗಳು, ಏನು ಮಾಡೋದು ಗೊತ್ತಿಲ್ಲ ಅಂತ. ಈ ಬಾರಿ ಬೆಳೆ ಅಂತಿಂತ ಬೆಳೆ ಬರೋಲ್ಲ, ಒಳ್ಳೆ ರೇಟ್ ಬರುತ್ತೆ, ಮುಟ್ಟಿದ್ದು ಬಂಗಾರ ಆಗುತ್ತೆ, ನಿಮ್ಮ 10 ವರ್ಷಗಳ ಬೆಳೆ ಬರುತ್ತೆ. ಈ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಇದು ನನ್ನ ಮಾತು, ಕಳ್ಕೊಳ್ಳಲ್ಲ ಈ ಬಾರಿ ಹೋಗಿ ಅಂದ್ರೆ. ಕಡಿಮೆ ಅಂದರು ನಮಗೆ 1.5 ಕೋಟಿಯ ಬಂಪರ್ ಬೆಳೆ ಬಂದಿದೆ, ಬೆಲೆ ಬಂದಿದೆ, ಎಕ್ಸ್ಪೋರ್ಟ್ ಮಾಡುವಷ್ಟು ಶಕ್ತಿ ಬಂದು ತಗೊಂಡೋಗಿದ್ರೆ ಗುರುಗಳೇ ನಿಮ್ಗೆ ಕೊಡ್ಬೇಕು. ನನಗ ಸರಿ ಒಂದು ಬುಟ್ಟಿ ಹಣ್ಣು ತಗೊಬನ್ನಿ ಅಂದ್ರೆ, ಇಲ್ಲ ಗುರುಗಳ ಅಂತ ಹೇಳಿ ಒಂದು ಟೆಂಪೋ ತುಂಬಾ. ನಾನೇನಕ್ಕೆ ಅಷ್ಟೊಂದು ತಗೊಳ್ಳಿ, ನಾನಾ ಬೆಳೆ ಬಿತ್ತಿದೆ, ನಾನಾ ಅದಕ್ಕೆ ಕಷ್ಟಪಟ್ಟೆ, ನಾನಾ ಮಳೆ ಹಾಕಿದೆ. ಅಯ್ಯೋ ಭಗವಂತ, ದಾಶರಥಿಯನ್ನ ಫಾಲೋ ಮಾಡೋನ್ ನಾನು, ನನಗೇನಕ್ಕೆ? ಇಲ್ಲ ಸ್ವಾಮಿ, ತಪ್ಪಾಗುತ್ತೆ, ನನ್ನ ಸ್ಟಾಫ್ಗಳು ಒಂದು 8-10 ಜನ ಇದ್ದಾರೆ. ಇಲ್ಲ ಗುರುಗಳೇ ಕೊಡಬೇಕು. ಸರಿ, ಒಂದು ಕೆಲಸ ಮಾಡಿ, ನಮ್ಮವರೊಬ್ಬರು ಬರ್ತಾರೆ, ಅವರೇ ಬರ್ತಾರೆ, ನೀವು ಯೋಚನೆ ಮಾಡಬೇಡಿ ಅಂತ ಗೊತ್ತಿರೋರು 4 ಜನಕ್ಕೆ ಫೋನ್ ಮಾಡಿದೆ. ಹೋಗಿದ್ದಾರೆ, ಆ ಟೆಂಪೋ ಪೂರ್ತಿ ಹಣ್ಣನ್ನ ತಗೊಂಡು ಒಂದು 4 ಸ್ಥಳಗಳಿಗೆ ಹೋಗಿ ಯಾರಿಗೂ ಹಂಚಿದ್ದಾರೆ. ಅದು ಎಷ್ಟು ಆತ್ಮತೃಪ್ತಿಯೋ. ಗುರು ಅನ್ನುವುದು ಹಂಚುವುದು, ತಗೊಳ್ಳೋದಲ್ಲ. ನಾನು ತಗೊಳ್ಳಾಗಿದ್ರೆ ಇದು ಫಲ ನಡೀತಾನೇ ಇರಲಿಲ್ಲ.
ತೆಗೆದುಕೊಳ್ಳೋವನಿಗೆ ದೇವ್ರು ಕೊಡಲ್ಲ, ಕೊಡೋವನಿಗೆ ಕೊಡೋದು ಭಗವಂತ. ಇದು ನನ್ನ ಗುರುಗಳು ಹೇಳಿರೋದು, ಕೊಡ್ತಾ ಬಾರೋ, ನನ್ನ ಅವ್ವ ಹೇಳಿರೋದು. ಕೊಟ್ಟಷ್ಟು ಕೊಡ್ತಾನೆ ಕಣೋ ಅಂತ. ಅದಕ್ಕೆ ಚೆನ್ನಾಗಿದ್ದೇನೆ, ಕೊಟ್ಟಿದ್ದಾನೆ, ಇದಿದೆ ಸಾಕು, ಇನ್ನೆಷ್ಟು ಬೇಕು, ಇದೆ ಸಾಕಲ್ವಾ. ಅನ್ನಪೂರ್ಣೇಶ್ವರಿ ತಾಯಿ ಜಗನ್ಮಾತೆ ಕೊಟ್ಟಿರೋದು ಇನ್ನೆಷ್ಟು ತಿಂತೀರಿ, ಮುಚ್ಚಿಟ್ಟಿದ್ದು ಮುಚ್ಕೊಂಡು ಹೋಗುತ್ತೆ. ಕಾಲಕ್ಕೆ ಧರ್ಮ ಬದಲಾಗುತ್ತದೆ. ಈಗ ಅದೂ ಇಲ್ಲ. ಕೋರ್ಟ್ ಬಂತು, ಹೆಣ್ಮಕ್ಳಿಗೂ ಸಮಾನವಾಗಿ ಹಂಚ್ಬೇಕು ತವ್ರ ಮನೆ ಆಸ್ತಿ. ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ರು, ಕಳಿಸಿದ್ರೆ ಸಾಕು. ಮದುವೆ ಮಾಡಿ ಯಾರೋ ಕುಂಟನ್ನೋ ಇನ್ನೊಬ್ಬನೋ ಕಟ್ಟಿ ಬಿಸಾಕಿದ್ರೆ ಸಾಕು, ಮನೆಗೂ ಬರಬಾರ್ದು ಆ ಹೆಣ್ಮಕ್ಳು. ಏನಯ್ಯ, ಅದಕ್ಕೆ ನೋಡಿ ನ್ಯಾಯ ದೇವತೆ, ಸತ್ಯ ದೇವತೆ. ಕಲಿಯುಗಕ್ಕೆ ಸತ್ಯವೇ ಪಾರಮಾರ್ಥಿಕಂ, ಧರ್ಮವಲ್ಲ. ಧರ್ಮ ಬದಲಾಗ್ಬಿಡ್ತು. ಧರ್ಮ ಸ್ಥಳಕ್ಕೆ ತಕ್ಕಂತೆ, ಜಾಗಕ್ಕೆ ತಕ್ಕಂತೆ, ಯುಗಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಧರ್ಮ ಬದಲಾಗುತ್ತೆ. ಈಗ ನೋಡಿ, ನಾನು ನಿಮ್ಮ ಮುಂದುಗಡೆ ಒಬ್ಬ ವೈದಿಕಸ್ಥ, ನನ್ನ ಧರ್ಮಪತ್ನಿ ಜೊತೆಗೆ ಕುಳಿತಾಗ ಆಕೆಯ ಗಂಡ ನಾನು, ನಿಮ್ಮ ಸೊತ್ತಲ್ಲ. ಆಕೆ ಪಕ್ಕದಲ್ಲಿದ್ದಾಗ ಆ ಪುಟಾಣಿ ಮಗುವಿನ ಇದು. ನನ್ನ ಮಗಳ ಪಕ್ಕದಲ್ಲಿ ಕೂತಾಗ ನನ್ನ ತಂದೆ, ನನ್ನ ಸೋದರನ ಪಕ್ಕದಲ್ಲಿ ಕೂತಾಗ ನನ್ನ ಅಣ್ಣಯ್ಯ, ನನ್ನ ಅಕ್ಕನ ಪಕ್ಕದಲ್ಲಿ ಕೂತಾಗ ನಾನೊಬ್ಬ ತಮ್ಮ, ನನ್ನ ಅತ್ತಿಗೆಯ ಪಕ್ಕದಲ್ಲಿ ಕೂತಾಗ ಮೊದಲ ಮಗ. ಈ ರೀತಿ ನಾನೇ. ಬಟ್ ಆಯಾಯ ಸಂದರ್ಭ, ಸ್ಥಳ, ಜಾಗ ಅನ್ನತಕ್ಕಂಥದ್ದು ನೋಡಿ ಧರ್ಮ ಹೇಗೆ ಬದಲಾಯಿತು ಅಂತ. ಆದರೆ ಎಲ್ಲಿ ಕುಳಿತರೂ ಬದಲಾಗದ್ದು ಒಂದೇ, ಅದುವೇ ಸತ್ಯ. ಅದುವೇ ಸತ್ಯ. ಆ ಕಾಲಕ್ಕೂ ಈ ಕಾಲಕ್ಕೂ ಇನ್ನೆಂದೆಂದಿಗೂ ಇರುವ ಏಕೈಕ ಶಕ್ತಿ ಅಂದರೆ ಸತ್ಯ. ಸತ್ಯಮೇವ ಜಯತೆ ಅಂತ ಇದನ್ನ ಯಾವಾಗಲೂ ಸತ್ಯ ಹರಿಶ್ಚಂದ್ರರು ಹೇಳಿರೋದು. ಕಟ್ಟ ಕಡೆಯದಾಗಿ ಗೆಲ್ಲುವುದು ಸತ್ಯವೇ ಅಂತ. ಸತ್ಯವಾಕ್ ಗೆಲ್ಸುತ್ತೆ, ಅದೇ ಸತ್ಯ. ಆದರೆ ಇವತ್ತಲ್ಲಿಲ್ಲಪ್ಪ. ಅದನ್ನೇ ಕೃಷ್ಣಯ್ಯ ಧರ್ಮರಾಯರಿಗೆ ಹೇಳೋದು, ನನಗೆ ಹಿಂಗಾಗ್ಬಿಡುತ್ತು, ನಿನ್ನನ್ನು ಯಾರೋ ನಂಬು ಅಂದಿತ್ತೋ. ಅಣ್ಣ ಆಗ್ಬಿಟ್ರೆ, ಅವನ್ ಜೂಜಾಡಕ್ ಕರೆದಿದ್ರೆ ಅವನು ಹುಡುಕೋದು ನಿನ್ನಂತ ಮುಗ್ಧನನ್ನೇ ಕಾಯ್ತಿದ್ದ. ಅವನು ನಿನ್ನ ಇಂದ್ರಪ್ರಸ್ಥವನ್ನ ಕಬಳಿಸಲು ನೀನು ಮುಗ್ಧನಾಗಿ ಮೋಸಗಾರರನ್ನೇ ನಂಬುವುದು. ಮೋಸಗಾರರನ್ನೇ ನಂಬುವುದು. ಒಳ್ಳೆಯವರೆಲ್ಲ ನಂಬೋದು ಮೋಸಗಾರರನ್ನೇ. ಈ ಮೋಸಗಾರರು ಕೂಡ ಕಾಯುತ್ತಿರುವುದು ಇಂಥ ಮುಗ್ಧರನ್ನೇ. ನಾವು ಇಲ್ಲ ಗುರುಗಳೇ, ಅವನು ಸರಿ ಇಲ್ಲ, ನಮ್ಮ ಅಣ್ಣ ಸರಿ ಇಲ್ಲ. ಹೌದು, ಕಲಿಯುಗಕ್ಕೆ ನ್ಯಾಯವೇ ದೇವರು. ನೀವು ಕಾನೂನಿನ ಸಲಹೆ ತಗೊಂಡಿದ್ರ ದುಡ್ಡು ಕೊಡ್ಬೇಕಾದ್ರೆ ಒಂದು 30,000 ಓಕೆ, ಒಂದು 3 ಲಕ್ಷವೂ ಓಕೆ, ಅದಕ್ಕೆ ಮೇಲೆ ಇಲ್ಲ. ಅದಕ್ಕೊಂದು ಕಾಗದ ಪತ್ರ, ಅಗ್ರಿಮೆಂಟು, ರೈಟಿಂಗು, ಚೆಕ್ಕು, ಇನ್ನೊಂದು ಇದೆಯಾ? ನ್ಯಾಯ ದೇವತೆಯ ಒಂದು ಎಚ್ಚರಿಕೆಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ? ಇಲ್ಲ, ಹೋಗ್ಬಿಟ್ರಿ. ಯಾರೋ ಹೇಳ್ದ ಈ ಬೆಟ್ಟಿಂಗ್ ಅಪ್ಲಿಕೇಶನ್ಸು ಇನ್ನೊಂದು. ಅವನು ಪ್ರವೋಕ್ ಮಾಡ್ತಲೇ ಇದ್ದಾನೆ. ಈ IPL ಭರಾಟೆನಲ್ಲಿ ನೋಡಿ, ಬೇಜಾರು ಮಾಡ್ಕೋಬೇಡಿ. ಯಾರು ಬಾಯಲ್ಲಿ ನೋಡಿದ್ರು ಬೆಟ್ಟಿಂಗ್ 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 ಬೆಟ್ಟಿಂಗ್. ಅವನೇ ಪ್ರಚೋದನೆ ಮಾಡ್ತಿರೋದು. ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಇವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ಪ್ರಮೋಟ್. ನಮ್ಮಲ್ಲೂ ಹುಚ್ಚು ಅದರಲ್ಲೊಂದು ಆಗ್ತದೆ. ನೀವು ಈ ನಶೆಗೆ ಒಳಗಾಗುವುದಿದೆ, ಎಚ್ಚರಿಕೆಯಿಂದ ಆಡಿ ಅಂತಾನೆ. ಆ ಕ್ರಿಕೆಟ್ ಮ್ಯಾಚ್ ಆಡುವಾಗ ನೀವು ನೋಡಿ, ಸೆಂಟ್ರಲ್ ಕೊಡ್ತೇನೆ. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ನಂಗೆ ತುಂಬಾ ಇಷ್ಟ. ಯಾವ ಸ್ಪೋರ್ಟ್ಸ್ ಆದ್ರೂ ನೋಡ್ತಿರ್ತಾನೆ, ಕ್ರಿಕೆಟ್ ಅಷ್ಟೇ. ಈ ಡ್ರೀಮ್ 11 ಅಲ್ಲಿ ಇವನ್ ಗೆದ್ದಿದ್ದಾನೆ, 4 ವರ್ಷದಿಂದ ಆಡ್ತಿದ್ದಾನೆ, 1 ಕೋಟಿ ಪ್ರೈಸ್ ಗೆದ್ದಿದ್ದಾನೆ, 2 ಕೋಟಿ ಪ್ರೈಸ್ ನೋಡಿ ನೀವು ಆಡಿ ಅಂತ ಹೇಳ್ಬಿಟ್ಟು ಬರುತ್ತೆ. ಪುಣ್ಯಾತ್ಮರುಗಳ, ನಿಮ್ಮಂತ ಮುಗ್ಧರನ್ನ ಮೋಸ ಮಾಡಲು ಕಾಯುತ್ತಿದ್ದಾರೆ. ಈ ರೀತಿ ವಿಧ ವಿಧವಾದಂಥ ಅಂಶಗಳನ್ನ ಒಡ್ಡಿ ನಿಮ್ಮಲ್ಲಿ ಆ ಆಕರ್ಷಣೆ ಹುಟ್ಟಿಸಿ ಲಾಟ್ರಿ ಹೊಡಿತಿದೆ, ರೇಸು. ಈ ಕಲಿಯುಗಕ್ಕೆ ಇದು ಜಾಸ್ತಿ. ಇದು ಇಂತಹ ಪ್ರಚೋದನೆಗಳು ಎಲ್ಲೆಲ್ಲಿಯೂ ನಿಮ್ಮನ್ನ ನಶೆಯ ಕೆಸಿನೋಗಳಂತೆ, ಬೆಟ್ಟಿಂಗ್ ಅಪ್ಲಿಕೇಶನ್ಗಳಂತೆ, ಬೇರೆ ಬೇರೆ ರೀತಿಯಲ್ಲಿ ನೀವು ಬರೆದ್ರೆ ಒಂದಿನಕ್ಕೆ 1,500 ರೂಪಾಯಿ ಕೊಡ್ತೀವಿ.
ಇಷ್ಟು ಪೇಜ್ ಬರಿಬೇಕು, ಆ ಬರ್ದಿರೋ ಪೇಜ್ ಇಟ್ಕೊಂಡು ಯಾರೇನ್ ಮಾಡ್ತಾರೆ? ಕ್ಲಿಕ್ ಮಾಡಿದರೆ, ಲೈಕ್ಸ್ ಮಾಡಿದರೆ ಅದಕ್ಕಿಷ್ಟು ದುಡ್ಡು ಅಂತ. ಈ ರೀತಿ ನಾನಾ ವಿಧವಾಗಿರತಕ್ಕಂಥ ಪ್ರಚೋದನೆಗಳ ಮಾರ್ಕೆಟಿಂಗ್ ಇನ್ನೊಂದು ನಿತ್ಯ ಬರ್ತಿರುತ್ತೆ. ನೀವು ಮುಗ್ಧರು. ನೀವು ಗಮನಿಸಿ ನೋಡಿ, ಯಾರಾದರೂ ತುಂಬಾ ಶ್ರೀಮಂತರಾಗಿದ್ದಾರೆ ಅನ್ನತಕ್ಕಂಥವ್ರು ಈ ರೀತಿಯ ಆಟ ಆಡಿ, ಈ ರೀತಿಯದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಕೋಟೀಶ್ವರರು ಆಗಿದ್ದಾರ ಅಂತ ನೋಡಿ. ನೀವು ನೋಡಿ, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಅವರೇನಾದರೂ ಇಂಥ ಒಂದು ಗೇಮ್ಸು, ಬೆಟ್ಟಿಂಗು, ಜೂಜು, ಟ್ರೇಡಿಂಗು, ಬಿಟ್ಕಾಯಿನು ಅನ್ನತಕ್ಕಂಥದ್ದು ಹೋಗಿ ಮೊನ್ನೆನೂ ಆನೇಕಲ್ಲಲ್ಲಿ ಬಿಟ್ಕಾಯಿನ್ ವಿಚಾರದಲ್ಲಿ ನಮ್ಮ ಸರ್ಕಾರನೇ ಒಂದು 1,00,000 ಕೋಟಿ ಹಾಕ್ಬೋದಲ್ವಪ್ಪ, ರಿಸೋರ್ಸಸ್ಸು, ಸೋರ್ಸಸ್ಸು ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡು ಒಂದು ಕಡೆ ಹಾಕಿ 1,00,000 ಕೋಟಿ ಹಾಕ್ಬಿಡೋಣಪ್ಪ. ತಿಂಗಳಾದ್ರೆ ಒಂದು 37,000 ರಿಂದ 40,000 ಕೋಟಿ ಕೊಡ್ತಾನೆ ಅಂತೆ. ಅಯ್ಯೋ, ಚಿನ್ನದ ರಸ್ತೆಗಳು ಮಾಡ್ಬೋದು, ಪ್ರತಿ ಮನೆಗೂ, ಪ್ರತಿ ಗಂಡಸ್ಗೂ ಒಂದು 5,000 ರೂಪಾಯಿ ಪೆನ್ಷನ್ ಕೊಡ್ಬೋದು ಇವರು. ನಿರುದ್ಯೋಗ ಭತ್ಯೆ ಅಂತ ಕೊಡ್ಬೋದು. ಪ್ರತಿ ಮನೆಗೂ ಒಂದು 10,000 ರೂಪಾಯಿ ರೇಷನ್ ಕೊಡ್ಬೋದು. ಒಂದು ಕುಟುಂಬಕ್ಕೆ ನೆನ್ಪಿಟ್ಕೊಳ್ಳಿ, ಒಂದು 5,000 ರೂಪಾಯಿಂದ ರೇಷನ್ ಕೊಟ್ಟರೆ ಹೊಟ್ಟೆ ತುಂಬ ಊಟ ತಿನ್ಬೋದು, 3 ಹೊತ್ತು 5 ಜನ. 5,000 ಕೋಟಿ, 1 ಕೋಟಿ ಕುಟುಂಬಕ್ಕೆ ಕೊಡ್ತೇವೆ ಅಂದ್ರೆ ತಿಂಗಳಿಗೆ 5,000 ಕೋಟಿ, ಇವ್ರಿಗೆ 40,000 ಕೋಟಿ ಬರ್ತಿದ್ಯಲ್ಲ, ಇನ್ನೇನ್ ಮಾಡ್ತಾರೆ? ಬರ್ತಿದ್ರಲ್ವಾ ಈಸಿಯಾಗಿ ಬಿಟ್ಕಾಯಿನ್ ಅಲ್ಲಿ ಹಾಕ್ಬಿಟ್ಟು ಸರ್ಕಾರನ ಮಾಡ್ಕೋಬೋದಲ್ವಾ? ಯಾವ ಸರ್ಕಾರನು ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನತಕ್ಕಂಥ ನೆಸೆಸಿಟಿಯೇ ಇಲ್ವಲ್ಲ. ಯೋಚನೆ ಮಾಡಿ ನೋಡಿ, ಬರೀ ಒಂದು ಊಟ ಕೊಟ್ಟು ಬಿಟ್ರೆ ದೇವರಾಗ್ಬಿಡ್ತಾರೆ. ಎಲ್ಲರೂ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಓಟೆ ಇಲ್ಲ, ಯಡಿಯೂರಪ್ಪ ಅವರಿಗೆ ಇಲ್ಲ, ಕುಮಾರಸ್ವಾಮಿ ಅವರಿಗೆ, ಅವ್ರು ಯಾರು ಬುದ್ಧಿವಂತರಲ್ವಾ? ಇಲ್ಲ, ಅಂಥದ್ದಿಲ್ಲವೇ ಇಲ್ಲ. ಅವ್ರಿಗೆ ಗೊತ್ತಿದೆ, ಅವ್ರು ಇಂಥದ್ದೆಲ್ಲ ನಿಮ್ಮನ್ನ ಪ್ರಚೋದನೆಯೂ ಮಾಡಲ್ಲ. ಅವ್ರು ಬೇಕಾದ್ರೆ 2,000 ರೂಪಾಯಿ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಡಿ, ಅದು ರಾಜಕಾರಣಿಗಳ ತಂತ್ರಗಾರಿಕೆ, ರಾಜತಂತ್ರಂ ಅಂತ ಹೇಳ್ತಾರೆ, ಅದು ಬಿಡಿ. ಆದರೆ ನಾವುಗಳು ಈ ಮಧ್ಯಮ ವರ್ಗ ಮಟ್ಕ ಇದೇವೆ, ಈಗಲೂ ಮಟ್ಕ ಇದೆ. ಸಿಂಗಲ್ ನಂಬರ್, ಡಬಲ್ ನಂಬರ್ ಅನ್ನತಕ್ಕಂಥ ಲಾಟ್ರಿಗಳಿದ್ದಾವೆ. ಈ ನಂಬರ್ ಬಂದ್ಬಿಟ್ರೆ ಲಾಸ್ಟ್ ನಂಬರ್ ಹಾಕಿರೋದಕ್ಕೆ ಡಬಲ್ ಕೊಟ್ಬಿಡ್ತಾರೆ. ತಗೊಳ್ಳಿ. ಖಂಡಿತ ಅದೆಲ್ಲ ಇಲ್ಲ. ನಿಮಗೆ ಗೊತ್ತಿಲ್ಲ, ಕೆಸಿನೋಗಳು, ಭಾರತದಲ್ಲಿರುವ ಕೆಸಿನೋಗಳು ಯಾರ ಕಂಟ್ರೋಲ್ ಅಲ್ಲಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಇವೆಲ್ಲ ಹೇಳಿದ್ರೆ ಎದೆ ಹೊಡೆದು ನಿಂತ್ಕೊಬಿಡುತ್ತೆ. ಬೇಡ. ಈ ಡ್ರೀಮ್ 11 ಯಾರ ಕಂಟ್ರೋಲ್ ಇದೆ ಅಂತ ನಿಮಗೆ ಗೊತ್ತಿಲ್ಲ, ಅದ್ರ ಹಿಂದ್ಗಡೆ ಯಾರಿದ್ದಾರೆ ಅಂತ. ಇವೆಲ್ಲ ದೊಡ್ಡವ್ರ ಕಥೆ ದೊಡ್ಡದಾಗಿರುತ್ತೆ. ಬೇಡ, ಲೆಟ್ ಇಟ್ ಬಿ. ಅದನ್ನ ನೋಡ್ಕೊಳ್ಳೋರು ನೋಡ್ಕೋತಾರೆ, ಸರ್ಕಾರ ನೋಡ್ಕೊಳ್ಳುತ್ತೆ, ಇನ್ವಾಲ್ವ್ಮೆಂಟ್ ಇದೆ, ಅದು ಬಿಡಿ. ಅವ್ರಿಗೆ ಟ್ಯಾಕ್ಸ್ ಬರ್ತಿದೆ, ವಾಟ್ ಎವರ್, ಕೇಸುಗಳು ನಡೀತಿದೆ. ಎಲ್ಲಿಯವರೆಗೂ ನೀವು ಮುಗ್ಧರಾಗಿರ್ತೀರೋ ನಿಮ್ಮಂಥವನ್ನೇ ಹುಡುಕೋದು. ಮೋಸ ಮಾಡುವವರು ಯಾವಾಗಲೂ ಮುಗ್ಧರನ್ನೇ ಹುಡುಕುತ್ತಾರೆ. ಹಾಗೆ ಈ ಮುಗ್ಧರು ಕೂಡ ಯಾವಾಗಲೂ, ಸರ್ ಆ ಹುಡುಗಿ ಮೋಸ ಮಾಡಿಬಿಟ್ರು, ಸರ್ ಈ ಹುಡುಗ ಮೋಸ ಮಾಡ್ಬಿಟ್ಟು. ಮೊನ್ನೆ ಕೂಡ ಒಂದು ತಾಯಿ ಜೀವ ನನ್ನ ಹತ್ರ ದುಡ್ಡೆಲ್ಲ ತಗೊಂಡು ನನ್ನ ತನು, ಮನ, ಧನ 3 ಮಾಡಿಬಿಟ್ಟಿದ್ದಾನೆ ಗುರುಗಳೇ. ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸ್ದ ಗುರುಗಳೇ, ನಾನು ಬಿಟ್ಟಿಲ್ಲ ಗುರುಗಳೇ, ಕೇಸ್ ಹಾಕಿದ್ದೇನೆ ಗುರುಗಳೇ, ಅವನು ಜೈಲಲ್ಲಿದ್ದಾನೆ ಗುರುಗಳೇ. ನಾನು ಹೇಳಿದೆ, ತಲೆಯಿಂದ ತೆಗಿ ಇದನ್ನ. ಬುದ್ಧಿ ಉಂಟಾ? ಬದುಕೋ ಅಂತ ಒಂದು ಎಷ್ಟು ಕೊಡ್ಬೇಕು ಪುಟ್ಟ ಅಂದೆ. 3 ಲಕ್ಷದವರೆಗೂ ಬಿಟ್ಟಾಕೋ. ಕೋರ್ಟು, ಲಾಯರ್ ಫೀಸ್ಗಳು ಕೂಡ ಬರೋಲ್ಲ. ಆ ಲಾಯರು ಊರ್ಜಿತ ಆಗಲ್ಲ. ನೀನೊಂದು ಈಗೋ ಕುತ್ಕೊಂಡಿದೀಯ, ಬಿಟ್ಟಾಕೋ ನನ್ನ, ಹೋಗ ಬದುಕೋ, ಹೋಗೋ ನಾಯಿ. ಅಲ್ಲೋಗಿ ಕೋರ್ಟಲ್ಲಿ ನಿಂತ್ಕೊಂಡು ಕೇಳಬಾರ್ದು ಪ್ರಶ್ನೆಗಳು ಕೇಳ್ತಾರೆ, ಏನೇನೋ ಕೇಳ್ತಾರೆ. ತಾಯಿ ಜೀವ ಬಿಟ್ಟು ಬಿಡೋ ಮಗ, ನನ್ನ ಮಾತು ಕೇಳು, ಅವನ್ ಬದಲಾಗ್ತಾನ. ಅವ್ನು ಬದಲಾಗೋ ಆಗಿದ್ದಿದ್ರೆ ಜೈಲ್ಗೆ ಹೋಗೋಕ್ ಮೊದಲೇ ಬದಲಾಗ್ತಿದ್ದ, ನಿನ್ ಕಾಲು ಇಟ್ಕೋತಿದ್ದ, ನಾನು ನಿನ್ ಜೊತೆಲಿರೋಣ ಅಂತ. ದುಡ್ಡು ನಿಂದು ತಿಂದಿದ್ದಲ್ದೆ ಮೋಸ ಮಾಡೋಗಿದ್ದಾನೆ. ಇನ್ನು ನಂಬ್ಕೊಂಡು ಅಂತವನಿಗೆ ಜಾಗ ಕೊಡ್ತೀಯ ನಮ್ಮ ಮನೆಗೆ? ಯಾವ ಒಂದ್ಸಲಿ ಕಚ್ಚಿಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ ಅದು ಹಾವು ಅಂತ. ನೀವು ಮತ್ತೆ ನೋಡಿ, ಮತ್ತೆ ಮುಗ್ಧತನ ಬದಲಾಗುವುದೇ ಇಲ್ಲ. ಕಂಸನೇ ಬದಲಾಗ್ಲಿಲ್ಲ, ವಾಲಿ ಬದಲಾಗ್ಲಿಲ್ಲ, ರಾವಣಾಸುರ ವಿಭೀಷಣನಿಗೆ ಬದಲಾಗಲಿಲ್ಲ,
ಇನ್ನು ನಮ್ಮ ಕಲಿಯುಗದಲ್ಲಿ ಖಂಡಿತ ಇಲ್ಲ. ನಿಮ್ಮ ಅತಿ ದೊಡ್ಡ ಈ ನಮ್ಮ ಗುರುಗಳು ಹೇಳೋರು ಪ್ರಾಂತ್ ಅಂತ, ಹುಚ್ಚ ಅವನು ಅಂತ, ತಲೆಗೆಟ್ಟಿದೆ ಅವನಿಗೆ ಅನ್ನೋರು. ತಲೆಗೆಟ್ಟಿದೆ, ಅವನು ಇನ್ನೂ ನಂಬ್ಕೊಂಡು ಕೂತಿದ್ದಾನೆ ಅಂದ್ರೆ. ಇದನ್ನೇ ಕೃಷ್ಣರು ಹೇಳೋದು, ಒಂದ್ಸಲಿ ಆಗಿದ್ದಲ್ಲ ತಿರ್ಗಾ ನಂಬಿಬಿಟ್ಟು ಹೋಗ್ಬಿಟ್ಟು ಜೂಜಾಡಿದ್ದೇನೋ ಬಿಡೋ, ನನ್ನ ಪಾಡಿಗೆ ನಾನು ಬರಲ್ಲ ಸಾಕು, ಇಲ್ಲ ಇಷ್ಟು ಲಿಮಿಟಲ್ಲಿ ಹೋಗಿ ಆಡ್ತೀನಿ. ಇಲ್ಲಲ್ಲ ಅವನು ಮತ್ತೆ ಹುಷಾರಾಗಿ ಹೆಂಗ್ ಮಾಡಿದಾನೋ ಗೊತ್ತರ ಅವನು ದುರ್ಯೋಧನ. ಈ ಬಾರಿ ಅದನ್ನೇ ಪಣಕ್ಕಿಡು, ಅಷ್ಟು ಒಂದೇ ಆಟ. ಒಂದು ನನ್ನ ರಾಜ್ಯ, ಇನ್ನೊಂದು ರಾಜ್ಯ, ಎಲ್ಲ ಒಂದೇ ಗೇಮು, ಒಬ್ಬೊಬ್ಬರ ಮೇಲೆ ಇಲ್ಲ. ಎರಡನೇ ಬಾರಿ ನೋಡಿ ಪೂರ್ತಿಯಾಗಿ 1 ಶಾಟ್ ಅಲ್ಲಿ ಸೋಲಿಸ್ಬಿಟ್ರು. 1 ಶಾಟ್ ಧರ್ಮರಾಯನನ್ನ. ಮೊದಲು ರಾಜ್ಯನಿಟ್ರು, ರಾಜ್ಯದಲ್ಲಿರೋ ಒಡವೆಗಳಿಟ್ರು, ಏನೇನೋ ಈ ತರ ನಡೆದಿದ್ದದು ಕಟ್ಟೊಗಡೆದಾಗಿ ಪಾಂಡವರು. ಈಗ ಹಂಗಲ್ಲ, ಎರಡನೇ ಬಾರಿ ಗೇಮು. ಗೆದ್ರೆ ನಂದೆಲ್ಲ ನಿಂದು, ಸೋತ್ರೆ ಮಾಮೂಲಿ ಅದೇ. ನಾವು ಹೋಗ್ಬಿಡ್ತೀವಿ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ನಾವು ಹೊರಟೋಗ್ತೇವೆ ರಾಜ್ಯ ಎಲ್ಲ ಕೊಟ್ಬಿಟ್ಟು. 1 ಶಾಟ್ ಅವನಿಗೆ ಗೊತ್ತು ನಾವು ಗೆಲ್ತೇವೆ. ಅರೆ ಜೂಜು ಅನ್ನೋದೇ ಮೋಸ, ಫ್ರಾಡು, ದಗಲ್ಬಾಜಿ, ಡೈರೆಕ್ಟ್ ಮೋಸ. ಈ ಬ್ಯಾಂಕ್ಗಳ ತರ, ನೀವು ಬ್ಯಾಂಕ್ಗೆ ಹೋಗಿ ಸಾಲ ತಗೊಂಡು ಮನೆ ಕಟ್ತೀನಿ ಅಂದ್ರೆ ನೀವು 50 ಲಕ್ಷ ಸಾಲ ಕೇಳಿ ಅದನ್ನ ಲೆಕ್ಕ ಹಾಕಿ EMI ಪ್ಲಸ್ ಪ್ರಾಸೆಸಿಂಗ್ ಫೀ ಎಷ್ಟು ತಗೊಂಡ, ಡಾಕ್ಯುಮೆಂಟೇಶನ್ ಫೀ ಎಷ್ಟು ತಗೊಂಡ, ವೆರಿಫಿಕೇಶನ್ ಫೀಸ್ ಎಷ್ಟು ತಗೊಂಡ, ಲೀಗಲ್ ಫೀಸ್ ಎಷ್ಟು ತಗೊಂಡ, ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು 50 ಲಕ್ಷಕ್ಕೆ ಕೈಗೆ ಎಷ್ಟು ಬರುತ್ತೆ, ನಾನು ಎಷ್ಟು ಕಂತು ಕಟ್ಟಬೇಕು, ತಿಂಗಳ ಕಂತು ಎಷ್ಟು ಅಂತ ಹಾಕೊಳ್ಳಿ. 180 ಕಂತು ಕೊಡ್ತಾನೆ, ಒಂದು 75,000 ರೂಪಾಯಿ ಕಟ್ಟಬೇಕು ಅಂತಾನೆ. 50 ಲಕ್ಷಕ್ಕೆ 180 ಕಂತು ನಾನು ಕಟ್ಟಿದ್ದೀನಿ ಮಾರಾಯರೆ. 1,35,40,000 ಲಕ್ಷ ಬರುತ್ತೆ. 50 ಲಕ್ಷಕ್ಕೆ 3 ಪಟ್ಟು ಆದ್ರೆ ಪ್ರಾಸೆಸಿಂಗ್ ಫೀ ಇದೆಲ್ಲ ಸೇರಿ ಒಂದು 4-5 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ, ಚೌಲ ಮಾಡಿಟ್ಟಿದ್ದಾರೆ. ಒಂದು ಕಂತು ಬೇರೆ ಮುರ್ಕೊಂಡು ಕೊಟ್ಟಿದ್ದಾರೆ, ಇಲ್ಲ 3 ಕಂತು ಏನೇನೋ ಮಾಡ್ತಾರೆ. ನೀವು ಮುಗ್ಧರಾಗಿ ಬ್ಯಾಂಕ್ ಲೋನ್ ಕೊಡುತ್ತೆ, NBFCಗಳು ಲೋನ್ ಕೊಡ್ತಾರೆ, ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ, ಬೈಕ್ ಮೇಲೆ ಲೋನ್ ಕೊಡ್ತಾರೆ. ಅದ್ರ ಮೇಲೆ ಈ ನಡುವೆ ಬೇರೆ ನೀವು ಫ್ಯೂಚರ್ಸ್ ಮೇಲೆ ಸಾಲ ಕೊಡ್ತೀವಿ ನಿಮ್ ಶೇರ್ಸ್ಗೆ, ನಿಮ್ಮ ಹತ್ರ 25,000 ಇದೆ, 1 ಲಕ್ಷದವರೆಗೂ ನೀವು ಸಾಲ ತಗೋಬಹುದು, ಸ್ಟಾಕ್ ಮೇಲೆ ಹಾಕಿ ಅಂತಾನೆ. ಇರೋದೇ 25,000, ಇವತ್ತು ಸ್ಟಾಕ್ ಜಾಸ್ತಿ ಓಡುತ್ತೆ, ನಂಗೆ ಜಾಸ್ತಿ ಮಾರ್ಜಿನ್ ಬರುತ್ತೆ ಅನ್ನೋದಿದೆಯಲ್ಲ, ಹಾಗೆ ನಾನು ಕೊಡ್ತೀನಿ ಅಂತಾನೆ. ಇದನ್ನ ನಂಬ್ಕೊಂಡು ಇದ್ದಿದ್ದು ಬೆಸ್ತು ಬಿದ್ದು ಬೀಳ್ತಿರೋದು. ಮೊದಲೇ ಟ್ರೇಡಿಂಗ್ ಅನ್ನೋದು ದೊಡ್ಡ ಫ್ರಾಡ್. ಇದು ನಿಮಗೆ ಗೊತ್ತಿಲ್ಲ, ಹತ್ತಿಸ್ತಾರೆ, ಇಳಿಸ್ತಾರೆ, ಅದ್ರ ಹಿಂದ್ಗಡೆ ಇದ್ದಾರೆ. ಆ ತರದ್ದು ಮೂವಿಗಳು ಬಂದಿದ್ದಾವೆ ನೋಡಿ, ಯಾವ ತರ ಆಟ ಆಡ್ತಾರೆ. ರಾತ್ರಿ ಹತ್ತಿಸ್ತಾರೆ, ರಾತ್ರಿ ಇಳಿಸ್ತಾರೆ. ದೇ ಆರ್ ಕಂಟ್ರೋಲಿಂಗ್ ಸ್ಟಾಕ್ ಮಾರ್ಕೆಟ್ ಅನ್ನ ಕೆಲವು ವ್ಯಕ್ತಿಗಳು. ಅದನ್ನ ಇವತ್ತು ಸೆಬಿ ತುಂಬಾ ಸ್ಟ್ರಾಂಗ್ ಆಗಿದೆ. ಮೊನ್ನೆ ಕೂಡ ಒಬ್ಬ ನಟ, ಆತನ ಹೆಂಡತಿ ಎಲ್ಲಾನು ಒಂದು 50-59 ಜನ ಬ್ಯಾನ್ ಮಾಡಿದೆ. ಮುನ್ನಾಬಾಯಿ MBBS ಅಲ್ಲಿ ಸಂಜಯ್ ದತ್ ಜೊತೆ ನಟನೆ ಮಾಡಿದಂತ ಅರ್ಷದ್ ವಾರ್ಸಿ. ಅರ್ಥ ಆಯ್ತು ಅಂತ ಅನ್ಕೋತೇನೆ. ಸೆಬಿ ಏನ್ ಗಮನಿಸ್ತಿಲ್ವಾ? ಏನಕ್ಕೆ ಬ್ಯಾನ್ ಮಾಡ್ಬೇಕು? ಅವ್ನು ಕರೆಕ್ಟ್ ಆಗಿದ್ದಿದ್ರೆ, ಎಥಿಕ್ಸ್ ಆಗಿದ್ದಿದ್ರೆ. ಈ ತರ ಎಷ್ಟೋ ಜನ ಮತ್ತೆ ಅದೇ ಹೋಗೋದೆ. ಡಿಜಿಟಲ್ ಅರೆಸ್ಟು, ನಿಮ್ಗೊಂದು ಲಿಂಕ್ ಬಂದಿದೆ ನೋಡಿ, ಕ್ಲಿಕ್ ಮಾಡಿ, ನಿಮ್ಗೊಂದು ಅಮೆಝಾನ್ ಗಿಫ್ಟ್ ಬಂದಿದೆ ನೋಡಿ, ವೋಚರ್ ಬಂದಿದೆ ನೋಡಿ, ಈ ತರ ನಾನಾ ವಿಷಯಗಳು ನಿತ್ಯ ಈ ತರ ಸ್ಕ್ಯಾಂಡಲರ್ಸ್ ಜಾಸ್ತಿ. ಕಲಿಯುಗಕ್ಕೆ ಎಲ್ಲೋ ಕುಳಿತುಕೊಂಡು ಡಿಜಿಟಲ್ ಮಾಧ್ಯಮದಲ್ಲಿ ನಿಮ್ಮದೇ ಫೋಟೋ, ಇನ್ನೊಂದು ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ನಾನು ಎಷ್ಟು ಹೇಳಿದ್ರು ಬಿದ್ದು ಗಾಯ ಮಾಡಿಕೊಂಡು ಮೈಯೆಲ್ಲ ಬ್ಯಾಂಡೇಜ್ ಹಾಕ್ಕೊಂಡು ಸುತ್ತಕೊಂಡು ಫುಲ್ಲು ಹಿಂಗೆ ಬಂದು ಕುತ್ಕೋತೀರಿ, ಸಂಕಟ ಆಗುತ್ತೆ. ಆಚಾರ್ಯ ಸ್ಥಾನದಲ್ಲಿ, ಆ ಒಂದು ವಿದ್ಯೆಯ ಸ್ಥಾನದಲ್ಲಿ, ವೈದಿಕ ಸ್ಥಾನದಲ್ಲಿ ಕುಳಿತುಕೊಂಡು ನೋಡ್ತಿದ್ರೆ ಏನೋ ಈ ಮಕ್ಕಳನ್ನ ಮಾಡ್ಕೋಬಿಟ್ರ ಮತ್ತೆ ಅಂತ. ಜಾಗ್ರತೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರ ಹಸ್ತ ನಕ್ಷತ್ರ ಅದ್ಭುತ. ಚಂದ್ರ ಗುರುವಾರವೇ ಬರೋದು ಒಂದು ರೀತಿ ಮಾಂತ್ರಿಕ ಆನಂದ, ಗುರುಚಂದ್ರ ಯೋಗ ಅಂತಕ್ಕಂಥದ್ದು ಹೇಳ್ತೇವೆ. ಧರ್ಮ ಕಾರ್ಯ, ದಾನ ಕಾರ್ಯ, ಇವತ್ತು ಮಾಡುವ ವೈದಿಕ ಕಾರ್ಯಗಳು, ದಾನಗಳು, ಪೂಜೆಗಳು, ಸಂಕಲ್ಪಗಳು, ಧರ್ಮಗಳು ವಿಶೇಷ ಪ್ರಗತಿಯನ್ನ ಪಡೆಯತಕ್ಕಂಥ ಒಂದು ದಿನ. ಗುರುವಾರವೇ ದಶಮಿ, ಹಸ್ತ ನಕ್ಷತ್ರ, ಮೂರೂ ಕಲಿತು ಬರತಕ್ಕಂಥದ್ದು ಅಪರೂಪ. ಇಂಥ ದಿನ ವಿದ್ಯಾದಾನ. ಯಾರಾದರೂ ಬಡ ಮಕ್ಕಳಿಗೆ, ನಿಮ್ಮ ಮಕ್ಕಳು ವಿದ್ಯೆಯಲ್ಲಿ ಹಿಂದೆ ಇದ್ದಾರೆ, ಹೋಗಿ ಯಾರಾದರೂ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸೋ. ಎಲ್ಲೋ ನಿಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ, ಅವರಲ್ಲಿ ವಿವೇಚನೆ ಇಲ್ಲ, ವಿವೇಕವಿಲ್ಲ, ಅತಿರೇಕ ಬುದ್ಧಿ. ಏನ್ ಮಾಡುದು? ಕರ್ಮಕ್ಕೆ ತಕ್ಕಂತೆಯೇ ನಿಮ್ಮ ಲಾಭ ನಷ್ಟ, ನಷ್ಟದ ರೂಪದಲ್ಲಿ ಒಟ್ಟುಬಿಟ್ಟಿದ್ದಾರೆ. ಯಾರಾದರೂ ವೈದಿಕ ಗುರುಗಳು, ಆಚಾರ್ಯರು, ಪುರೋಹಿತರು, ನಿಮಗೊಂದು ನಂಬಿಕೆ ಇದೆ, ಹೋಗಿ ಅವ್ರಿಗೊಂದು ಫಲತಾಂಬೂಲ ಕೊಟ್ಟು ಒಂದು ನಮಸ್ಕಾರ ಹಾಕೊಂಡ್ಬನ್ನಿ. ಗುರುವಾರ ದಶಮಿ, ಹಸ್ತ ನಕ್ಷತ್ರ, ಅದರ ಮೇಲೆ ಸಿದ್ಧಿಯೋಗ. ಪಾ, ಎಷ್ಟು ಕಲಿತು ಬಂದಿದೆ ನೋಡಿ. ಇದನ್ನ ಅಮೃತ ಸಿದ್ಧಿಯೋಗ ಅನ್ನತಕ್ಕಂಥದ್ದು ಹೇಳ್ತಾರೆ. ಇವತ್ತು ಯಾರಾದ್ರೂ ಬ್ರಾಹ್ಮಣ ದಂಪತಿಗಳನ್ನ, ವೈದಿಕ ದಂಪತಿಗಳನ್ನ ಹುಡುಕೊಂಡು ಹೋಗಿ, ಮುತ್ತೈದೆತನ, ನನಗೆ ನನ್ನ 5 ಮುತ್ತುಗಳು ನಿರಂತರವಾಗಿರಬೇಕು, 5ನೇ ಮುತ್ತು ದೀರ್ಘಾಯುಷ್ಯವಂತರಾಗಿರಬೇಕು, ವೈಧವ್ಯ ದೋಷವಿದೆ ಜಾತಕದಲ್ಲಿ ಅನ್ನೋ ಒಂದು ಭಯ ಇರತಕ್ಕಂಥವರು ಯಾರಾದರೂ ವಯಸ್ಸಾದ ವೈದಿಕ ದಂಪತಿಗಳು, ಗುರುಗಳು, ಮಾರ್ಗದರ್ಶಕರು ಅಂಥವ್ರು ನೋಡ್ಕೊಂಡು ಹೋಗಿ. ಅದರಲ್ಲೂ ಶಿವಪೂಜೆ, ವಿಷ್ಣು ಪೂಜೆ, ದೇವಿ ಪೂಜೆ ಇಂಥದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಹೋಗ್ಬಿಟ್ಟು ನಿಮ್ಮ ಶಕ್ತಿಯಾನುಸಾರ ಫಲತಾಂಬೂಲವನ್ನ ದಾನ ಮಾಡಿ, ಅದರ ಜೊತೆ ಒಂದು ಜೊತೆ ಚಪ್ಪಲಿ, ಒಂದು ಚಾಪೆ, ಒಂದು ಕೊಡೆ, ಆಯಿತು ಅಂದರೆ ಒಂದು 5 ರೀತಿಯ ತರಕಾರಿ, ಬೇಳೆ, ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಒಂದು ಸ್ವಲ್ಪ ಮೆಣಸು, ಸ್ವಯಂ ಪಾಕ ಅಂತ ಹೇಳ್ತವೆ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ, ಇವುಗಳನ್ನ ಕೊಡ್ತಕ್ಕಂಥದ್ದು ಸೇರಿಸ್ಕೋಬಹುದು. ಫಲತಾಂಬೂಲ ಕೊಡಿ. ಶಕ್ತಿ ಇದ್ದರೆ ಹೇಳದ್ನಲ್ಲ, ಒಂದು ಕೊಡೆ, ಒಂದು ಜೊತೆ ಚಪ್ಪಲಿ, ಒಂದು ಚಾಪೆ, ಒಂದು ಶಲ್ಯ ಪಂಚೆ, ಒಂದು ಶಲ್ಯ ಪಂಚೆ ಇಟ್ಟು ಆಶೀರ್ವಾದ ತಗೊಳ್ಳಿ. ಇವತ್ತು ತಗೊಳ್ಳೋ ಈ ಆಶೀರ್ವಾದವಿದೆಯಲ್ಲ, ಅದೊಂದು ಆನಂದ. ಯಾರಿಗೆ ಮೃತ್ಯುಕಂಟಕವಿದೆ ಅನ್ನತಕ್ಕಂಥವರು ನಿಮ್ಮ ಶಕ್ತಿಯಾನುಸಾರ ಯಾವುದೇ ರುದ್ರಾಕ್ಷಿ ಆದರೂ ಸರಿ, ಅಷ್ಟಮುಖಿ ರುದ್ರಾಕ್ಷಿ ಸಿಕ್ಕಿದರೆ ಅದ್ಭುತ. ಅಷ್ಟಮುಖಿ ರುದ್ರಾಕ್ಷಿಯ 16 ಇಲ್ಲ 21 ರುದ್ರಾಕ್ಷಿಗಳನ್ನ ಮಾಲೆಯನ್ನಾಗಿ, ಇಲ್ಲ ಹಾಗೆ ತಗೊಂಡು ಒಂದು ಬಟ್ಲು ನೀರಲ್ಲಿ ಹಾಕಿ ಅದ್ರ ಜೊತೆಲಿ ಬಿಲ್ವಪತ್ರೆ ಇಟ್ಟು ತಗೊಂಡು ಶಿವಾಲಯಕ್ಕೆ ಫಲತಾಂಬೂಲ, ಒಂದು ಶಲ್ಯ ಸಮೇತ, ಫಲತಾಂಬೂಲ ಸಮೇತ ಹೋಗಿ ಆ ಭಗವಂತನಾದ ಪರಶಿವನಿಗೆ ಸಮರ್ಪಣೆ ಮಾಡಿದರೆ ಕಾಲಕ್ಕೆ ಕಾಲವೇ ಬಂದು ನಿಲ್ಲುತ್ತದೆ. ಆ ಒಂದು ಮಹಾಮೃತ್ಯುವಿನ ದೋಷವನ್ನ ನಿಲ್ಲಿಸಲು ಯಾರು ಹೇಳಿರ್ತಾರೆ, ಮೃತ್ಯು ದೋಷವಿದೆ, ಮೃತ್ಯುಗಂಡವಿದೆ, ಅಪಮೃತ್ಯು ದೋಷವಿದೆ ಅಂದುಕೊಳ್ಳತಕ್ಕಂಥವರಿಗೆ ಅಷ್ಟಮುಖಿ ರುದ್ರಾಕ್ಷಿಯನ್ನ ಇವತ್ತು ಗುರುವಾರ, ಹಸ್ತ ನಕ್ಷತ್ರ, ದಶಮಿ, ಸಿದ್ಧಿಯೋಗ 4 ಕಲಿತಿದೆ, ತಗೊಂಡೋಗಿ ಕೊಡತಕ್ಕಂಥದ್ದು ಮಾಡಿ. ವಂಶಾಭಿವೃದ್ಧಿಯಾಗುತ್ತಿಲ್ಲ, ವಂಶಕ್ಕೆ ಶಾಪ. ಒಬ್ಬೊಬ್ಬರೊಂದೊಂದು ದಿಕ್ಕು, ಒಬ್ಬೊಬ್ಬರು ಒಂದೊಂದು ದಿಕ್ಕು, ಯಾರೂ ಏಳಿಗೆ ಇಲ್ಲ.
ಯಾರಿಗೂ ಮದುವೆ ಇಲ್ಲ, ಮದುವೆಯಾದವರಿಗೆ ಮಕ್ಕಳಿಲ್ಲ, ಕುಟುಂಬ ಒಗ್ಗಟ್ಟಾಗಿಲ್ಲ. ಈ ರೀತಿ ದಿಕ್ಕಾಪಾಲಾಗಿ ಹೋಗ್ತಾ ಇದೆ ಗುರುಗಳೇ. ನಮಗೆ ದಿಕ್ಕ್ಯಾರು, ಈ ಕುಟುಂಬವೆಲ್ಲ ರಕ್ಷಿಸಲಿ ಅನ್ನತಕ್ಕಂಥ ಭಾವವಿದ್ದರೆ ಇವತ್ತು ಆಯಿತು. ಅಂದರೆ ಎಲ್ಲಿಯಾದರೂ ಆಲಯ ಪ್ರಾಂಗಣದಲ್ಲಿ ಒಂದು 3 ಇಲ್ಲ 7 ತೆಂಗಿನ ಗಿಡವನ್ನ ನೆಡತಕ್ಕಂಥದ್ದು ಇವತ್ತು ಮಾಡಿ. ಇವತ್ತು ಈ ಗುರುವಾರ ಹಸ್ತ ದಶಮಿ ಸಿದ್ಧಿಯೋಗ ನಿಮ್ಮ ವಂಶಕ್ಕೆ ರಕ್ಷಣೆಯಾಗಿ ಆ ಕಲ್ಪವೃಕ್ಷವೇ ನಿಲ್ಲಿಸುತ್ತದೆ, ಅಮೃತ ಕಲಶವಾಗಿ ನಿಲ್ಲಿಸುತ್ತದೆ, ವಂಶೋಭಿವೃದ್ಧಿಯಾಗುತ್ತದೆ. ಆ ವಂಶದಲ್ಲೊಬ್ಬ ಪುಣ್ಯಾತ್ಮ ಹುಟ್ಟುತ್ತಾನೆ, ಪುಣ್ಯಾತ್ಮ ಹುಟ್ಟುತ್ತಾನೆ, ಒಬ್ಬ ದಾಸ ಹುಟ್ಟುತ್ತಾನೆ. ಹೇಗೆ ಪುರಂದರದಾಸರು, ಕನಕದಾಸರು ಅಂತೆಲ್ಲ ನಾವು ಮಾತಾಡ್ತೇವೋ ಅಂತಂದು ಒಬ್ಬ ದಾರ್ಶನಿಕ ಹುಟ್ಟುತ್ತಾನೆ. ನಿಮ್ಮ ವಂಶಕ್ಕೊಂದು ಒಳ್ಳೆ ಹೆಸರು ಬರತಕ್ಕಂಥದ್ದಾಗುತ್ತೆ. ಅಂಥದ್ದೊಂದು ಮಹಾಸಿದ್ಧಿ ಯೋಗದ ದಿನ ಇವತ್ತು. ಮಹಾಸಿದ್ಧಿ ಯೋಗ ದಶಮಿ ಗುರುವಾರ, ನನ್ನ ರಾಮಯ್ಯನ ವಾರ. ದಶಮಿ ಬೇರೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಇವತ್ತೇನಾದರೂ ಗೋವಿಗೆ ನಿಮ್ಮ ಶಕ್ತಿಯಾನುಸಾರ ಹೋಗ್ಬಿಟ್ಟು ಮೇವು ತಿನ್ನಿಸ್ತಕ್ಕಂಥದ್ದು ಮಾಡಿ. ಅಗೋಚರವಾಗಿರತಕ್ಕಂಥ ದೋಷಗಳಿಗೆ, ಎಲ್ಲ ಸರ್ವಗ್ರಹ ದೋಷಗಳಿಗೂ ಪ್ರತಿಬಂಧಕ, ಸರ್ವ ನವಗ್ರಹ ದೋಷಕ್ಕೂ ಕೂಡ ಪ್ರತಿಬಂಧಕವಾಗಿ ನಿಲ್ಲತಕ್ಕಂಥ ಏಕೈಕ ಸಂಕಲ್ಪವೆಂದರೆ, ನವಗ್ರಹಗಳೂ ಕೂಡ ನಿಮ್ಮ ಮೇಲೆ ತಿರುಗಿ ಬಿದ್ಬಿಟ್ಟಿದ್ದಾವೆ ಗುರುಗಳೇ. ಜೈಲಂತೆ, ಕೋರ್ಟ್ ಅಂತೆ, ಅವಮಾನವಂತೆ, ಸಾಲವಂತೆ, ಅನಾರೋಗ್ಯವಂತೆ, ಕುಟುಂಬದಲ್ಲಿ ವಿಚ್ಛೇದನಗಳಂತೆ, ಚಿನ್ನಾಭಿನ್ನವಾಗಿ 1-2 ಉಕ್ಕು ಬಿಟ್ಟಿದೆ. ಎಲ್ಲಾ ಕಡೆ ಉಕ್ಕಿಬಿಟ್ಟಿದೆ. ದಿಕ್ಕು ತೋಚದಂತ ಪರಿಸ್ಥಿತಿ. ನಮಗೆ ಆಗ ಭಗವಂತನೇ, ಇನ್ಯಾರೂ ಅಲ್ಲ. ಹೋಗಿ ಎಲ್ಲಿಯಾದರೂ ನಿಮಗೆ ಕಪಿಲ ಗೋವು ಸಿಕ್ಕಿಬಿಟ್ರೆ ಅಂತೂ ಇದ್ದಿದ್ದು ಪುಣ್ಯಾತ್ಮರೇ ನೀವು. ಅಲ್ಲೇ ತೋರಿಸ್ಕೊಡುತ್ತೆ ಪ್ರಕೃತಿ, ನೀವು ಪಡೆದು ಬಂದಿರ್ತೀರಿ ಭಾಗ್ಯಶಾಲಿಗಳು ಅನ್ನತಕ್ಕಂಥದ್ದು. ಹುಡ್ಕೊಂಡು ಹೋಗಿ ಮಾತ್ರ. ಇವತ್ತು ಯಾವುದಾದರೂ ಗೋಶಾಲೆಗಳಲ್ಲಿ ಹೋಗಿ ಮೇವನ್ನ ಕೊಡಿ, ಒಂದು ಸ್ವಲ್ಪ ಹುಲ್ಲು, ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣು, ಅವಲಕ್ಕಿ ಸೇರಿಸಿ ಕೊಡತಕ್ಕಂಥದ್ದು ಮಾಡಿ, ಆ ಗೋವಿನ ಪೂಜೆ ಮಾಡಿ. ಅಂತಿಂತ ಒಂದು ಶಕ್ತಿಯಲ್ಲ, ಸಕಲ ಗ್ರಹ ದೋಷಕ್ಕೂ ಗೋಪೂಜೆ ಸರ್ವಶ್ರೇಷ್ಠ. ಗೋವಿಗೆ ಮೇವು ಕೊಡುವುದು ಸರ್ವಶ್ರೇಷ್ಠ. ಅದಷ್ಟೇ ಅಲ್ಲ, ನಿತ್ಯ ಅನ್ನದಾರಿದ್ರ್ಯದಿಂದ ಬಳಲುತ್ತಿದ್ದರೆ ಕೆಲವ್ರಿಗೆ ಅವತ್ತು ಮಾಡಿ ತಿನ್ನೋಕೆ ಕಷ್ಟ. ಏನು ಅದು ಪರಿಬಾಟಲು, ಅದು ಮಾತ್ರ ಆಗಬಾರದು. ಯಾವತ್ತೂ ಒಂದು ನಿಯಮವಿದೆ, ಅದನ್ನು ನಾನು ಇನ್ನೊಂದು ದಿನ ನಾಳೆಯ ಸಂಚಿಕೆಯಲ್ಲಿ ಹೇಳ್ತೇನೆ. ಅವತ್ತಿಗೆ ತಂದು ಅವತ್ತು ತಿನ್ನುವುದು ಬಹುದೊಡ್ಡ ಶಾಪ ಆಗುತ್ತೆ. ಕೆಲವ್ರಿಗೆ ಆ ಶಾಪ ಕೊಟ್ಬಿಟ್ಟಿರ್ತಾನೆ. ಅಂಥದ್ದೊಂದು ಭಾವ ಆಗ್ತಿದೆ. ಎಷ್ಟು ಬಂದರೂ ದಕ್ಕುತ್ತಿಲ್ಲ ಗುರುಗಳೇ, ಎಷ್ಟು ಬಂದರೂ ಅನ್ನಕ್ಕೆ ಉಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತಿದೆ ಅನ್ನತಕ್ಕಂಥವರಿವತ್ತು ಒಂದೊತ್ತು ಉಪವಾಸ ಬೆದ್ದು ಏನಾದ್ರೂ ಒಂದು 3 ಊಟ, ಒಂದು 5 ಊಟ ಬೆಳಗ್ಗೆ ಮಾಡಿಸಿ, ಇಲ್ಲ ಮಧ್ಯಾಹ್ನ 12 ಗಂಟೆಗೆಲ್ಲ ಮಾಡಿಸಿ, ಯಾರಾದ್ರೂ ಭಿಕ್ಷುಕರಿಗೆ, ಬಡವರಿಗೆ, ಯಾರಾದ್ರೂ ಕೂಲಿ ಕಾರ್ಮಿಕರಿಗೆ ಬಿಸಿ 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 ಊಟ, ಒಂದು ಪಾಯಸದ ಅನ್ನ, ಪೊಂಗಲ್ಲೋ, ಚಿತ್ರಾನ್ನವೋ, ಪುಳಿಯೋಗರೆಯೋ, ಈ ರೀತಿ ನಿಮಗೇನು ಒಂದು ವಿಶೇಷ ಭಕ್ಷ್ಯ ಬರುತ್ತಾ 4-5 ಟೈಪ್ ಅನ್ನನೂ ಮಾಡ್ಕೊಂಡು ಹೋಗಿ ಕೊಡ್ಬೋದು. ಒಂದು 100 ಜನಕ್ಕೆ ಕೊಡಿ, ತೊಂದರೆ ಇಲ್ಲ. ನಾನು ಹೇಳ್ತಿದ್ರೆ ಒಂದು 3 ಜನಕ್ಕೆ ಕೊಡಿ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸೇರಿದ ಹಾಗೆ ಸೃಷ್ಟಿಕರ್ತನಿಗೂ, ಸ್ಥಿತಿಕರ್ತನಿಗೂ, ಅಂತ್ಯಕರ್ತನಿಗೂ ಆಯ್ತು ಹೋಗಿ ಕೊಡಿ ಮಕ್ಕಳ. ಆ ಅನ್ನಪೂರ್ಣೆ ದೇವಿ ನಿಮಗೆ ಆ ಫಲಶ್ರುತಿಯನ್ನ ಅನ್ನ ಬಿಡುವುದರಿಂದ ಅನ್ನವೃದ್ಧಿ ಈ ರೀತಿ ಆಗತಕ್ಕಂಥದ್ದಾಗುತ್ತದೆ. ಮಾಡ್ಕೊಳ್ಳಿ. ಈ ಥರದ್ದು ಕೆಲವು ಸಿದ್ಧಿ ಯೋಗಗಳು ಆಕಸ್ಮಿಕವಾಗಿ ಬರ್ತವೆ, ಅಪರೂಪದಲ್ಲೊಂದು ಬರ್ತವೆ, ನಮಗೇ ಗೊತ್ತಿರೋಲ್ಲ. ದಿಢೀರಂತ ನೋಡಿದಾಗ ಎಲ್ಲೋ ನನ್ನ ಗುರುಗಳು ವೈದಿಕವಾಗಿ ಹೇಳ್ಕೊಟ್ಟಂಥದ್ದನ್ನ ಇದನ್ನ ಹೇಳ್ಕೊಡ್ತಿದ್ದಾನೆ. ಇವತ್ತೇನಾದರೂ
ದೇವತಾ ವಿಗ್ರಹಗಳನ್ನ ಮನೆಗೆ ತಂದರೆ ತುಂಬ ದೊಡ್ಡ ವೈಬ್ರೇಷನ್ ಇರುತ್ತೆ. ಒಂದು ಸಾಲಿಗ್ರಾಮವೋ, ವಿಷ್ಣು ಸಾಲಿಗ್ರಾಮವೋ, ಶಿವ ಸಾಲಿಗ್ರಾಮವೋ, ನರಸಿಂಹ ಸಾಲಿಗ್ರಾಮವೋ ಇಲ್ಲ, ಒಂದು ಪುಟ್ಟ ವಿಗ್ರಹ, ವಿಷ್ಣು ವಿಗ್ರಹ, ಶಿವ ವಿಗ್ರಹ, ಒಂದು ಗಣೇಶ ವಿಗ್ರಹ, ಈ ರೀತಿ ದೇವಿ ವಿಗ್ರಹ, ಒಂದು ದೇವರ ಫೋಟೋ, ಆ ಮನೆಗೊಂದು ಕಳೆ ಬರುತ್ತದೆ. ಆ ದೇವತಾ ಸ್ಥಳಕ್ಕೊಂದು ಶಕ್ತಿ ಬರುತ್ತದೆ, ಆ ಮನೆಗೊಂದು ಶಕ್ತಿ ಬರುತ್ತೆ. ನೆಗೆಟಿವ್ಸ್ ವಿಲ್ ನಾಟ್ ಎಂಟರ್. ನೋಡಿ, ಆಯ್ತು ಅಂದ್ರೆ ಒಂದು ಪುಟ್ಟದೊಂದು ದೇವತಾ ಮೂರ್ತಿಯನ್ನ ಇವತ್ತು ಎಲ್ಲರೂ ಒಂದು ಸಣ್ಣದು, ಒಂದು ಬೆಳ್ಳಿಯದ್ದು, ಪಂಚಲೋಹದ್ದು ನೋಡಿ, ಒಂದು 100, 200, 300 ರೂಪಾಯಿ ಒಳಗಡೆ ಆಗುತ್ತೆ. ತಗೋಬಂದು ಮನೆಯಲ್ಲಿ ಒಂದು ಬಟ್ಲಲ್ಲಿ ಅಕ್ಷತೆ ಇಲ್ಲ, ಒಂದು ಪುಟ್ಟ ತಟ್ಟೆಯಲ್ಲಿ ಅಕ್ಷತೆ ಇಟ್ಟು, ಆ ವಿಗ್ರಹವನ್ನಿಟ್ಟು, ಒಂದು ಧೂಪ ದೀಪ ನೈವೇದ್ಯಕ್ಕೆ ಏನಾದ್ರು ಒಂದು ಹಣ್ಣು ಹಾಲು ಏನಾದ್ರೂ ಇಟ್ಟು, ನಿಮಗೂ ಗೊತ್ತಿರೋ ಮಂತ್ರ, ನಿಮಗೆ ಗೊತ್ತಿರೋ ಹಾಗೆ ಗೋವಿಂದ ಅನ್ನಿ, ಓಂ ನಮಃ ಶಿವಾಯ ಅನ್ನಿ, ಅಮ್ಮ ದುರ್ಗಾದೇವಿ ಅಂತ ಜಪ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಪರೂಪದಲ್ಲೊಂದು ಅಪರೂಪ ಮಾರ್ಗದರ್ಶನ. ನನ್ನ ಮಾತು ಕೇಳಿ, ಇಂದು ತಂದಿಡುವ ದೇವತಾ ವಿಗ್ರಹಕ್ಕೆ ಅಂಥದ್ದೊಂದು ದಿವ್ಯ ಶಕ್ತಿಗಳ ಪ್ರಬೋಧ ಆಗುತ್ತೆ. ಕೆಲವೊಂದು ದಿನ ನಮಗೆ ಪ್ರಸಾದ ತಿನ್ನೋ ಏನೋ ಒಂಥರ ಮಧುರಾತಿ ಮಧುರ ಅನುಭವ, ಕೆಲವೊಂದು ಸಮಯ ಎಂಥ ಪ್ರಸಾದ ತಿಂದು ಒಂಥರ ವಾಂತಿ ಬಂದಾಗೆ, ಹೌದಲ್ವಾ? ಕೆಲವೊಂದು ಸಮಯ ಏನೋ ಒಂದು ಬಟ್ಟೆ ಹಾಕಿರ್ತೇವೆ, ಬಟ್ ವಿ ಫೀಲ್ ವೆರಿ ಒಂದು ಫ್ಲೈಯಿಂಗ್ ಆನ್ ದಿ ಸ್ಕೈ ಅನ್ನೋ ಥರ ಅನಿಸ್ತಿರುತ್ತೆ. ಕೆಲವೊಂದು ಸಮಯ ಎಂಥ ಒಳ್ಳೆ ಬಟ್ಟೆ ಹಾಕಿದ್ರಿ, ಏನು ಬಟ್ಟೆಯೋ ಏನು ಜೀವನವೋ ಬಿಡೋ ಅನ್ನುವ ರೀತಿ ಇರತಕ್ಕಂಥದ್ದು ಇರುತ್ತೆ. ಅಂಥದ್ದೊಂದು ಅದ್ಭುತ ಅಮೃತ ಸಿದ್ಧಿಯೋಗದ ಒಂದು ದಿನ ಮಾಡ್ಕೋತೀರಿ ಅಂತ ಕಾಯ್ತೇನೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಗುರುಗಳೇ ನಾವು ಮಾಡ್ಕೊಂಡಿದ್ದೇವೆ. ಒಂದು ಬೆಳ್ಳಿ ಕಾಲ್ಗೆಜ್ಜೆ ಭಗವತಿಗೆ ತಂದಿಡಿ, ಒಂದು ಪುಟ್ಟ ಕರಿ ಬಳೆ ಅದನ್ನಾದ್ರೂ ತಂದಿಡಿ. ವೈಬ್ರೇಷನ್ ನಿಮ್ಮ ಶಕ್ತಿ ಒಂದಿಷ್ಟು ಹೂವು ಅಲ್ಲೆಲ್ಲೋ ಒಂದು 20-30 ರೂಪಾಯಿ ತಗೊಬಂದು ಇವತ್ತಿಡಿ, ನೀವು ಕುಳಿತುಕೊಳ್ಳಿ. ಇವತ್ತೊಂದು 10 ನಿಮಿಷ ದೇವರು ನಿಮ್ಮ ಶಕ್ತಿ ಏನಿದೆಯೋ ಬೆಳಿಗ್ಗೆ ಮಾಡಿ ತಿನ್ನುವ ಮೊದಲೇ ಸ್ನಾನ ಮಾಡಿ ಅಡಿಗೆ ಮಾಡಬೇಕು ಅಂತ ಹೇಳ್ತಿರ್ತಾನೆ, ತಗೊಬಂದಿಡಿ. ನಿತ್ಯ ದಾರಿದ್ರ್ಯಕ್ಕೆ ಒಂದು ದೊಡ್ಡ ಶಾಪ ಏನು ಗೊತ್ತಾ? ಸ್ನಾನ ಮಾಡದೆ ಅಗ್ನಿದೇವನನ್ನ ಮುಟ್ಟೋದು. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ನಿತ್ಯ ದಾರಿದ್ರ್ಯಕ್ಕೆ ಕಾರಣಗಳೇನು ನಿಮಗೇ ಗೊತ್ತಿಲ್ಲದೆಯೇ ಮಾಡ್ತಿರ್ತೀರಿ. ನಮ್ಮ ಭಾರತೀಯರು ಸುಮ್ಮನೆ ಅಲ್ಲ, ನಮ್ಮ ಋಷಿ ಪರಂಪರೆ, ದೇವ ಪರಂಪರೆ ಅವರು ಏನಕ್ಕಿದ್ರ ನಳ್ತಿದ್ದೀರಿ ಅಂದ್ರೆ ನಿಮಗೇ ಗೊತ್ತಿಲ್ಲದೆ ನಿತ್ಯ ಇತರ ಸಣ್ಣ ಸಣ್ಣ ತಪ್ಪು, 5% ಮಿಸ್ಟೇಕ್ಸ್ ಆರ್ ಈಟಿಂಗ್ ಯುವರ್ 95% ಸಕ್ಸಸ್. 5%, ಬರೀ 5 ಸ್ಪೂನ್ ಉಪ್ಪು ಜಾಸ್ತಿ ಆಯ್ತು, ನಿಮ್ಮ 95% ಅಡಿಗೆ ಕೆಟ್ಟೋಯ್ತು. 5 ಗ್ರಾಮ್ ಉಪ್ಪು ಜಾಸ್ತಿ ಆಯ್ತು ಅನ್ನೋ ರೀತಿ ಮಾಡ್ಕೊಳ್ಳೋಣ. ನಿಮಗೆಲ್ಲರಿಗೂ ವಿಜಯ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಶಮಿ ತಿಥಿ, ಹಸ್ತ ನಕ್ಷತ್ರ, ಗುರುವಾರ, ಸಿದ್ಧಿಯೋಗ. ಚಂದ್ರನ ಸಾರದಲ್ಲಿ ವಿಶೇಷವಾಗಿ ಕುಳಿತಿದ್ದಾನೆ. ಮೇಷರಾಶಿ. ಬ್ಯೂಟಿಫುಲ್. ಸುಖಕಾರಕ ಷಷ್ಠದಲ್ಲಿದ್ದರೂ ತೃಪ್ತಿ ಇದೆ, ಬಟ್ ಓಡಬೇಕು. ನಾನು ನಂದು ಇವೆರಡನ್ನು ಬಿಡಬೇಕು ಮಕ್ಕಳೇ. ನಾನು ನಂದು ಅನ್ನೋದನ್ನ ಯಾವಾಗ ಬಿಡ್ತೇವೋ ಆನಂದವಾಗಿರ್ತೇವೆ. ನಾನೇ, ಇದು ನಂದೇ, ಇದು ಗೋವಿಂದನದ್ದು, ಅವನು ಕೊಟ್ಟಿದ್ದು. ಈ ಗಾಳಿ ಅವನು ಸ್ತಂಭೀಭೂತ ಮಾಡಿಬಿಡ್ಲಿ, ಯೋಚನೆ ಮಾಡಿ ನೋಡಿ. ಬಿಸಿ ಗಾಳಿ ಆಗ್ಬಿಡ್ಲಿ, ತಟ್ಕೊಳಕ್ಕಾಗುತ್ತೆ. ತಣ್ಣಗಿರೋ ಗಾಳಿ ಆಗ್ಬಿಡ್ಲಿ, ತಟ್ಕೊಳಕ್ಕಾಗಲ್ಲ. ನಾನು ನನ್ನದು ಅನ್ನೋದು ಎಂದು ಬಿಡ್ತೇವೆಯೋ ಎಲ್ಲವೂ ಪರಮಾತ್ಮನ ಲೀಲೆ. ಪರಮಾತ್ಮನದು ಅವನು ಆಡಿಸ್ತಿರೋ ಇದು ಅಂತ ಶರಣಾಗತ್ಯ ಆದ್ರೆ ಅವನು ನಡೆಸ್ತಾನೆ. ಇವತ್ತು ಆ ದಾರಿಲಿ ಹೋಗಿ ಗೆಲುವೆಲ್ಲ ನಿಮ್ಮದು. ವೃಷಭ ರಾಶಿ.
ಮಕ್ಕಳಿಂದ ಫಲವೃದ್ಧಿ, ಮಕ್ಕಳಿಂದ ಸಮಾಧಾನ, ಮಕ್ಕಳ ವಿಚಾರದಲ್ಲಿ ಏಳಿಗೆ, ಮಕ್ಕಳಿಗೋಸ್ಕರ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಓದಿಸ್ಬೇಕು ಅಂತ ಪ್ಲಾನ್ ಮಾಡ್ತೀವಿ, ಸ್ವಲ್ಪ ಖರ್ಚು ವೆಚ್ಚಗಳಿರುತ್ತೆ. ಮಕ್ಕಳು ಮಾಡಬೇಕು, ಅಪ್ಪ ಆದಮೇಲೆ ಮಕ್ಕಳೇ ಸರ್ವಸ್ವ. ನಮ್ಮ ಒಂದು ಮಕ್ಕಳು ನಮಗೆ ಪ್ರಾಣ, ನಮ್ಮ ಪ್ರಾಣವೇ ನಮ್ಮ ಮಕ್ಕಳು ಅಷ್ಟೇ. ಅದನ್ನೇ ನಮ್ಮ ತಂದೆ ತಾಯಿ ನಮಗೆ ಕಲಿಸಿದ್ದು. ಮಕ್ಕಳು ಕಣೋ, ಮಕ್ಕಳು ಮಕ್ಕಳು ಮಕ್ಕಳು, ನೀವೆಲ್ಲ ನನ್ನ ಪ್ರಾಣಸ್ಥರೇ, ನೀವು ನನ್ನ ಮಕ್ಕಳು ಅಷ್ಟೇ. ಸ್ವಲ್ಪ ಖರ್ಚಿರುತ್ತೆ, ಮಾಡಬೇಕು ಇವತ್ತು, ಒಳ್ಳೆಯದೇ. ಮಿಥುನ ರಾಶಿ, ಧನೇ ಸುಖಸ್ಥಾನಂ ಚೆನ್ನಾಗಿದೆ. ಏನ್ ದುಡಿತಿರೋ ಅದರಲ್ಲಿ ಅಭಿವೃದ್ಧಿ, ಬುದ್ಧಿ, ಮಾತು, ಆಲೋಚನೆ. ಒಂಟಿ ಚಂದ್ರ ಬುಧನ ಮನೆಯಲ್ಲಿ ಇರಬಾರ್ದು, ಸ್ವಲ್ಪ ತಲೆ ಕೆಡಿಸ್ತಾನೆ, ಏನೂ ಆಗೋದಿಲ್ಲ. ದುರ್ಗಾದೇವಿ ಪೂಜೆ, ದುರ್ಗಾದೇವಿ ಸಂಕಲ್ಪ, ದುರ್ಗಾದೇವಿ ದರ್ಶನಂ, ಆನಂದಂ. ಕರ್ಕಾಟಕ ರಾಶಿ, ವಿಜಯ ಪ್ರಾಪ್ತಿ, ಮಾಡುವಂತ ಕೆಲಸ ಕಾರ್ಯ ಓಡಾಟ ಎಲ್ಲದರಲ್ಲೂ ಅಭಿವೃದ್ಧಿ ಪಡೆಯತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನವಾಗಿದೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಸಿಂಹರಾಶಿ, ನಗಿಸೋದು, ಕುಣಿಸೋದು, ಆನಂದ ಕೊಡುವಂತಹ ಒಂದು ವೃತ್ತಿ ಉದ್ಯೋಗಗಳು, ವಿಶೇಷ ಅಭಿವೃದ್ಧಿ. ಇನ್ನೊಬ್ಬರು ತೃಪ್ತಿಪಡಿಸ್ತಕ್ಕಂತಹ ಕೆಲಸ ಕಾರ್ಯಗಳು, ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ, ಆನಂದವೇ ನಿಮ್ಮಲ್ಲಿರ್ಬೇಕಾದ್ರೆ ನೀವ್ಯಾಕೆ ಕೊರಗ್ತೀರಿ? ನಾನು ಯಾವಾಗಲೂ ಹೇಳ್ತಿರ್ತೇನೆ, ಕನ್ಯಾ ರಾಶಿಯವರಷ್ಟು ಅಂಧವಿಲ್ಲ, ಕನ್ಯಾ ರಾಶಿಯವರಷ್ಟು ಕನ್ಫ್ಯೂಷನ್ ಇಲ್ಲ, ಕನ್ಯಾ ರಾಶಿಯವರಷ್ಟು ನಿಮಗೆ ಕಣ್ಣೊಡೆಯವರು ಇನ್ಯಾರಿಗೂ ಇಲ್ಲ. ಹಾಗೆ ನಿಮ್ಮಷ್ಟು ಪಟ 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 ಅಂತ ಕಣ್ಣೀರು ಹಾಕೋರು ಇನ್ಯಾರೂ ಇಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲ ಯೋಚನೆ ಮಾಡಬೇಡಿ, ನಮ್ಮ ಬಲವನ್ನೇ ಯೋಚನೆ ಮಾಡಬೇಕು, ನಿರ್ಬಲತ್ವವನ್ನಲ್ಲ. ಎಲ್ರಿಗೂ ಒಂದು ಬಲ ಕೊಟ್ಟಿರ್ತಾನೆ, ಏನೋ ಒಂದು ಬಲ ಕೊಟ್ಟಿರ್ತಾನೆ. ಅಂದವೋ, ಅಧಿಕಾರವೋ, ಕೆಲಸವೋ, ಕುಟುಂಬವೋ, ಏನೋ ಒಂದು ಕೊಟ್ಟಿರ್ತಾನೆ. ಕೊಟ್ಟಿರುವುದನ್ನ ನೋಡಿ ತೃಪ್ತಿ ಪಡಿ, ಇಲ್ಲದಿರುವುದನ್ನ ನೋಡಿದಾಗಲೇ ನಮ್ಗೆ ಕೊರಗು. ಇವತ್ತು ಆ ರೀತಿ ಹೆಜ್ಜೆ ಹಾಕಿ ಲಾಭವೇ. ತುಲಾ ರಾಶಿ, ಏನಿದ್ದರೂ ಇಲ್ಲವೆನ್ನುವಂತ ಅತೃಪ್ತಿ. ಉದ್ಯೋಗ ವಿಚಾರದಲ್ಲಿ ಏನೋ ಸರ್ ರೆಕಗ್ನಿಷನ್ ಇಲ್ಲ, ಕೊಡ್ತಿಲ್ಲ, ನೋಡ್ತಿಲ್ಲ. ಯಾಕೆ ರೆಕಗ್ನಿಷನ್ ಕೊಟ್ಟಾಗ ನೀವೇನಾದ್ರೂ ಹಂಚ್ಕೊಂಡ್ರಾ? ಇಲ್ಲವಲ್ಲ. ನಮ್ ಗೆಲುವನ್ನು ಯಾರಿಗಾದ್ರೂ ನಮ್ಮ ದುಡ್ಡು ಸಕ್ಸಸ್ ಹಂಚ್ಕೋತೇವ ಮಕ್ಳು? CM ಪೋಸ್ಟ್ ಬೇರೆಯವ್ರು ಬಿಟ್ಟು ಕೊಡ್ತೀವ? ಈಗ ಅದಾನಿ ಹತ್ರ ಇರೋ ಅಂತಸ್ತೆಲ್ಲ ಹಂಚ್ಬಿಡ್ತಾನ? ಇಲ್ವಲ್ಲ. ಮತ್ತೆ ಗೆಲುವು ಬಂದಾಗಲೂ ನಮ್ಮದೇ, ಸೋಲು ಬಂದಾಗಲೂ, ನೋವು ಬಂದಾಗಲೂ ನಮ್ಮದೇ. ನಕ್ಕಿದ್ದು ಈ ಬಾಯಲ್ಲೇ, ದುಃಖ ಬಂದಾಗಲೂ ಬಿಕ್ಕಿ ಬಿಕ್ಕಿ ಅಳುವುದು ಈ ಕಣ್ಣಲ್ಲೇ, ಆನಂದದಿಂದ ಆನಂದ ಬಾಷ್ಪ ಬಂದಿದ್ದು ಈ ಕಣ್ಣಲ್ಲೇ. ದುಃಖ ಬಂದಾಗಲೂ ಈ ಕಣ್ಣಲ್ಲೇ ನೀರು ಬರಬೇಕು ಅಷ್ಟೇ. ತುಲಾ ರಾಶಿ ಇವತ್ತು ವೃತ್ತಿ ಲಿಟಲ್ ಪರಿಶ್ರಮ ಅಷ್ಟೇ. ವೃಶ್ಚಿಕಂ, ವೃತ್ತಿಯಲ್ಲಿ ಭಾಗ್ಯೋದಯ, ಭಾಗ್ಯೇ ಲಾಭ ಸ್ಥಾನಂ, ಲಾಭೆ ಕೇಂದ್ರ ಸ್ಥಾನಂ. ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಬುದ್ಧಿ, ಮಾತು, ಆಲೋಚನೆ, ಕನ್ಸಲ್ಟೆನ್ಸಿ, ಯಾವುದೇ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಧನುಸು ರಾಶಿ, ಅಷ್ಟಮೇ ದಶಮ ಸ್ಥಾನಂ. ಎಲ್ಲೋ ಒಂದು ಸಣ್ಣ ಪುಟ್ಟ ಮುನಿಸುಗಳು, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ತೃಪ್ತಿ ಇರುವುದಿಲ್ಲ. ಎಲ್ಲೋ ಒಂದು ಸಣ್ಣ ಒತ್ತಡ ಅನ್ನಿಸ್ತಕ್ಕಂಥದ್ದು ಆಗುತ್ತೆ. ಅದಿದ್ದಿದ್ದೆ ಏನ್ ಅನ್ಕೋಬೇಕು ಗೊತ್ತಾ ಮಕ್ಳು? ಅವ್ನು ದುಡ್ಡು ಕೊಡ್ತಿರೋದು ನನಗೆ ಪ್ರೆಷರ್ ಹಾಕೋಕೆ, ಅವ್ನು ದುಡ್ಡು ಕೊಡ್ತಿರೋದು ಟಾರ್ಗೆಟ್ ಇಡೋಕೆ, ಅವ್ನು ದುಡ್ಡು ಕೊಡ್ತಿರೋದು ಬೈಯೋಕೆ. ನಾನೇ ತಲೆ ಕೆಡಿಸ್ಕೊಳ್ಳಿ, ಸರ್ ಇನ್ನೊಂದು 10,000 ಕೊಡಿ ಸರ್, ಏನಾದ್ರು ಬೈಕೊಳ್ಳಿ ಅಂತ ಹೇಳಿ. ಅಷ್ಟೇ ಮಕ್ಳೆ. ತುಂಬಾ ಜನ ಬರ್ತಾರೆ, ನಾನು ನೋಡ್ತಿರ್ತೇನೆ, ಒಳ್ಳೆ ಸಂಬಳ, 2 ಲಕ್ಷ 3 ಲಕ್ಷ, ನಾಟ್ ಏಬಲ್ ಟು ಬೇರ್ ಇಟ್ ಅಂತ ಕುತ್ಕೊಂಡು ಆಳೋದು. ಅಲ್ಲ ಕಣೋ, 10,000 ಇರೋವಾಗ ಆನಂದವಾಗಿದ್ದೆ, 2 ಲಕ್ಷ ಸಂಬಳ ಬಂದ್ಮೇಲೆ ಅದ್ರ 20 ಪಟ್ಟು ಪ್ರೆಷರು, ಲೋಡು, ಟೀಮು, ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಇರುತ್ತೆ. ತಗೊಳ್ಳೇಬೇಕು ಕಣೋ. ಅದೇಂಗೋ 2 ಲಕ್ಷ ಕೊಟ್ಟಿದ್ದಾನೆ ಅಂದ್ರೆ ಪ್ರೆಷರ್ಗೆ ನೀನು ರೆಡಿ ಇರಬೇಕು. ಅವಾಗ ಇಬ್ಬರು ಕೆಳಗಡೆ ಕೆಲಸ ಮಾಡ್ತಿದ್ದೆ, ಇವತ್ತು 2,000 ಜನ ನಿನ್ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನೀನು ತೆಗೆದುಕೊಳ್ಳಲು ಸಿದ್ಧನಿರಬೇಕು. ಡೋಂಟ್ ಗಿವ್ ಎಕ್ಸ್ಕ್ಯೂಸಸ್. ಧನಸ್ಸು ಇವತ್ತು ಎಕ್ಸ್ಕ್ಯೂಸ್ ಕೊಡ್ಬೇಡಿ, ಎಲ್ಲ ಗೆಲ್ತು. ಮಕರಂ,
ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ಕೊಡೋದು, ತಗೊಳ್ಳೋದು, ಕೂಡುಕೊಳ್ಳುವಿಕೆ, ಮಿತ್ರರು, ಓಡಾಟ, ಸುತ್ತಾಟ, ಸಂಗಾತಿ ಎಲ್ಲವೂ ಆನಂದಮಯಂ, ಆರೋಗ್ಯ, ಚೈತನ್ಯ. ಇನ್ನು ವಿಶೇಷವಾಗಿ ಕುಂಭರಾಶಿ ವಿಪರೀತ ರಾಜಯೋಗಂ, ಬಟ್ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ತಕ್ಕಂಥದ್ದು ಒಂಚೂರು ಮಾಡ್ಕೊಳ್ಳಿ. ಯಾರದೋ ಹತ್ತಿರದವರದ ಒಂದು ಸಣ್ಣ ನೋವು, ಪ್ರೆಷರು, ಒಂದು ಸಣ್ಣ ಸಂಕಟ, ತೊಳಲಾಟ ಆಗತಕ್ಕಂಥ ಒಂದು ಭಾವವಿರುತ್ತದೆ ವಿನಃ ಮಿಕ್ಕಂತೆ ಏನೂ ತೊಂದರೆಗಳಿಲ್ಲ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ದೂರದ ಪ್ರಯಾಣ, ದೂರದ ಕೆಲಸಗಳು ಬೇಡ. ಮೀನರಾಶಿ ಕುಂಭದ್ರೋಣ ಮಾಳೆ. ಹಾಲು ಕಾಯಿಸಿದ್ರೆ ಕಾಯಿಸಿ ಹೆಪ್ಪಾಕಿ ಮೊಸರಾಗುತ್ತೆ, ಮೊಸರಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಬ್ಯೂಟಿಫುಲ್. ಆ ರೀತಿ ನೀವು ಎಷ್ಟು ಮಾಡ್ತೀರೋ ಅದರ ಡಬಲ್ 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 ವ್ಯಾಲ್ಯೂ ಬರತಕ್ಕಂಥದ್ದು ಆಗುತ್ತೆ. ಹಾಲಿಗೆ 30 ರೂಪಾಯಿ, ಮೊಸರಿಗೆ 60 ರೂಪಾಯಿ, ಬೆಣ್ಣೆಗೆ ಒಂದು 300-400 ರೂಪಾಯಿ, ತುಪ್ಪಕ್ಕೆ 1000 ರೂಪಾಯಿ. ಆ ರೀತಿ ನೀವು ಇವತ್ತು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ರಿಸಲ್ಟ್ಸ್ ಅನ್ನ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ವೃತ್ತಿ, ಉದ್ಯೋಗ, ವ್ಯವಹಾರ, ಮಾತುಕತೆ, ಕುಟುಂಬ, ಪ್ರೀತಿ, ಪ್ರೇಮ, ಅನುರಾಗ ಎಲ್ಲವನ್ನೂ ಪಡೆಯುವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.